ಓಂ ಶಾಂತಿ. ಈ ದಿನ ನಾವು ಆತ್ಮದ 84 ಜನ್ಮಗಳ ಪಾತ್ರ. ಸತ್ಯತ್ರೇತಾಯುಗದಿಂದ ಸತ್ಯಯುಗದಿಂದ ಯಾರೆಲ್ಲ ಜನ್ಮ ತಗೊಳ್ತಾ ಬಂದಿದ್ದಾರೆ ಅವರೆಲ್ಲರದು ಸಹ ಅಂದರೆ ಸತ್ಯಯುಗದ ಆದಿಯಿಂದ ಜನ್ಮ ತಗೊಂಡು ಬಂದಿರುವಂಥವ್ರು ಬ್ರಹ್ಮ ಬಾಬಾ ಜೊತೆಯಲ್ಲಿ ಅವರಿಗೆ 84 ಜನ್ಮ ಈ ಕಲಿಯುಗದ ಅಂತಿಮದಲ್ಲಿ. ಕೆಲವರು ಸತ್ಯಯುಗದ ಮಧ್ಯದಲ್ಲಿ ಮತ್ತೆ ಅಂತಿಮದಲ್ಲಿ ಮತ್ತೆ ತ್ರೇತಾಯುಗದ ಆದಿಯಲ್ಲಿ ಮಧ್ಯದಲ್ಲಿ ಅಂತಿಮದಲ್ಲಿ ಬರ್ತಾರೆ. ಅಂದರೆ ಜನ್ಮಗಳು ಹೆಚ್ಚು ಕಡಿಮೆ ಇದ್ದೇ ಇರುತ್ತೆ. ಅಂದರೆ ಕಡಿಮೆ ಜನ್ಮಗಳು 84 ಜನ್ಮ ಅಂತ ನಾವು ಟೋಟಲ್ ಆಗಿ ನಾವು ಹೇಳಕ್ಕಾಗೋದಿಲ್ಲ. ಮತ್ತೆ ದ್ವಾಪರ ಯುಗದ ಆದಿಯಿಂದ ಅಂತ ಅಂದಾಗ 63 ಜನ್ಮಗಳು ಅಲ್ವಾ. ಮತ್ತೆ ದ್ವಾಪರ ಯುಗದ ಮಧ್ಯದಲ್ಲೇ ಜನ್ಮ ತಗೊಳ್ಬೋದು, ಅಂತಿಮದಲ್ಲಿ ತಗೋಬೋದು. ಜನ್ಮಗಳು ಕಡಿಮೆ ಆಗ್ತಾನೆ ಬರುತ್ತೆ. ಕಲಿಯುಗ ಅಂದಾಗ 42 ಜನ್ಮಗಳು. ಕಲಿಯುಗದ ಆದಿಯಲ್ಲಿ 42. ಜಾಸ್ತಿ ಅಂದರೆ 84 ಜನ್ಮ, ಕಡಿಮೆ ಅಂತಂದರೆ 1-2 ಜನ್ಮ ಇರುತ್ತೆ. ಯಾಕಂದರೆ ಈ ಅಂತಿಮದಲ್ಲೂ ಸಹ ಪರಂಧಾಮದಿಂದ ಬಂದು 1-2 ಜನ್ಮ ಇಲ್ಲ 1 ಜನ್ಮ ತಗೊಂಡು ಶರೀರ ಬಿಡೋರು ಸಹ ಇದ್ದಾರೆ ಈ ಅಂತಿಮದಲ್ಲಿ. ಆದರೆ ಸತ್ಯಯುಗದ ಆದಿಯಿಂದ ಜನ್ಮ ತಗೊಂಡಿರೋರಿಗೆ ಸತ್ಯ ತ್ರೇತಾಯುಗದ ಪಾತ್ರನೂ ಇದೆ, ದ್ವಾಪರ ಕಲಿಯುಗದ ಪಾತ್ರನೂ ಇದೆ. ಇದು ಪಾತ್ರ ಅಂತ ನಾವು ಹೇಳ್ಬೋದು. ಯಾಕೆಂದರೆ 5000 ವರ್ಷಗಳ ನಾಟಕದಲ್ಲಿ ಅಂದರೆ 84 ಜನ್ಮಗಳು, ಅದರಲ್ಲಿ ಸತ್ಯ ತ್ರೇತಾಯುಗದ ದೈವಿ ಪದವಿ, ನಾರ್ಮಲ್ ಆಗಿ ದ್ವಾಪರ ಕಲಿಯುಗದಲ್ಲಿ ಮನುಷ್ಯರು ಸಾಧಾರಣ ಮನುಷ್ಯರಾಗಿರ್ತಾರೆ. 2 ಪಾತ್ರ ಇದೆ. ಅಂದರೆ ಅದು ರಾಮರಾಜ್ಯ, ಇದು ರಾವಣ ರಾಜ್ಯ. ಅದು ಈಶ್ವರೀಯ ಒಂದು ಸಂಸ್ಕಾರಗಳಿರುವಂತಹದ್ದು, ಇದು ರಾವಣನ ಸಂಸ್ಕಾರಗಳು ಇರುವಂತಹದ್ದು. ಯಾವುದು? ದ್ವಾಪರ ಕಲಿಯುಗ. ಈಗ ನಾವೆಲ್ಲರೂ ಆತ್ಮಗಳಲ್ಲಿ ಪಾತ್ರಗಳಿದೆ. ಆತ್ಮದಲ್ಲಿ ಪಾತ್ರ ಇದೆ. ಸತ್ಯಯುಗದಿಂದ ಜನ್ಮ ತಗೊಂಬಂದಿದ್ದಾರೆ ಅಂದರೆ ಸತ್ಯ ತ್ರೇತ ದ್ವಾಪರ ಕಲಿಯುಗ 4 ಯುಗಗಳದ್ದು ಇರುತ್ತೆ ಈ ಸಂಗಮ ಯುಗದ್ದು ಸೇರಿ. ಇಲ್ಲ ಅಂದರೆ ತ್ರೇತಾಯುಗದಿಂದ ಜನ್ಮ ತಗೊಳ್ಳೋರಿದ್ರೆ ಅಲ್ಲಿಂದ. ಆ ಥರ ಒಳ್ಳೆಯದು ಕೆಟ್ಟದ್ದು, ಸುಖ ದುಃಖ 2ರ ಪಾತ್ರನೂ ಇದೆ. ಒಳ್ಳೆಯದು ಕೆಟ್ಟದ್ದು, ಅಸುರಿ ಸಂಸ್ಕಾರ ದೈವಿ ಸಂಸ್ಕಾರ 2 ಸಹ ಇದೆ ಆತ್ಮದಲ್ಲಿ ಪಾತ್ರ. ಆದರೆ ನಾವು ಪರಂಧಾಮದಲ್ಲಿದ್ದಾಗ ಹೇಗಿರ್ತೀವಿ? ಆತ್ಮದಲ್ಲಿ ಪಾತ್ರ ಇದ್ರೂ ಸಹ ಪರಂಧಾಮದಲ್ಲಿ ಆ ಪಾತ್ರದ ಸ್ಮೃತಿ ಇರೋದಿಲ್ಲ, ಅದು ಮರ್ಜ್ ಆಗಿರುತ್ತೆ. ಪರಂಧಾಮದಲ್ಲಿ ಕೇವಲ ಅದು ಸೈಲೆನ್ಸ್ ವರ್ಲ್ಡ್ ಅಂದರೆ ಪ್ರಪಂಚ, ಶಾಂತಿಧಾಮ. ಅಲ್ಲಿ ಆತ್ಮ ಶಾಂತಿಯಿಂದ ಇರುತ್ತೆ, ಸ್ವಧರ್ಮದಲ್ಲಿ ಸ್ಥಿತರಾಗಿರುತ್ತೆ. ಅಲ್ಲಿ ಪಾತ್ರ ಆತ್ಮದಲ್ಲಿ ಇರುತ್ತೆ, ಇದ್ರೂ ಸಹ ಆ ಸ್ಮೃತಿ ಇರೋದಿಲ್ಲ. ನಾನು ಆತ್ಮ ಅನ್ನುವ ಮೂಲ ಸ್ವರೂಪದ ಒಂದು ಸ್ಮೃತಿ ಇರುತ್ತೆ ಪರಂಧಾಮದಲ್ಲಿ. ಯಾವಾಗ ನಾವು ಶರೀರವನ್ನು ಧಾರಣೆ ಮಾಡ್ಕೋತೀವಿ, ಈಗ ಸತ್ಯ ತ್ರೇತಾಯುಗ, ಸತ್ಯಯುಗದಲ್ಲಿ ನಾವು ಅಲ್ಲಿ ಮೊದಲಿಗೆ ಸತ್ಯಯುಗದ ಸಂಸ್ಕಾರಗಳೇ ಬರಬೇಕು. ಆ ಸಂಸ್ಕಾರಗಳು ಇಮರ್ಜ್ ಆಗತ್ತೆ. ತ್ರೇತಾಯುಗದಲ್ಲಿ ಆ ಸಂಸ್ಕಾರಗಳು ಇಮರ್ಜ್ ಆಗತ್ತೆ. ನಮಗೆಲ್ಲರಿಗೂ ಸಹ ಗೊತ್ತಿದೆ. ಆ ಯುಗದಲ್ಲಿ ಆ ಸಂಸ್ಕಾರಗಳು ಆತ್ಮದಲ್ಲಿ ಇಮರ್ಜ್ ಆಗತ್ತೆ. ಅಂದರೆ ಪಾತ್ರವನ್ನು ಮಾಡೋದಕ್ಕೆ. ಈಗೆಲ್ಲರೂ ಸಹ ನಾವು ಕಲಿಯುಗದ ಅಂತಿಮದಲ್ಲಿದ್ದೀವಿ. ನಮಗೆ ಇದು ಬಾಬಾರವರ ಮಕ್ಕಳಿಗೆ ಸಂಗಮ ಯುಗ. ಆದರೆ ಹೊರಗಡೆ ಇದಾರಲ್ಲ, ಜ್ಞಾನ ಗೊತ್ತಿಲ್ಲದೆ ಇರುವಂಥ ಮಕ್ಕಳಿದಾರಲ್ಲ, ಬಾಬಾರವರ ಮಕ್ಕಳು, ಅವರಿಗೆ ಅದು ಕಲಿಯುಗ ಆಗಿದೆ. ಕಲಿಯುಗ ಅಂದರೆ ಏನು? ರಾವಣನ
ಗುಣಗಳು ಸಂಸ್ಕಾರಗಳು ಇರುವಂಥವರು, ಶೂದ್ರ ಸಂಸ್ಕಾರಗಳಿರುವಂಥವರು ಅಲ್ವಾ. ನಾವು ಸಹ ಕಲಿಯುಗದಿಂದ ಈಗ ಸಂಗಮ ಯುಗದ ಕಡೆ ಬಂದಿದ್ದೀವಿ. ಶೂದ್ರ ಜನ್ಮದಿಂದ ಬ್ರಾಹ್ಮಣ ಜನ್ಮವನ್ನು ತಗೊಂಡಿದ್ದೀವಿ, ನಾವು ಮರುಜೀವ ಜನ್ಮ ನಾವು ತಗೊಂಡಿದ್ದೀವಿ. ಈಗ ನಾವು ಆತ್ಮ ಅಂದಾಗ ಆತ್ಮದ ನಿಜ ಸಂಸ್ಕಾರ, ನಿಜ ಗುಣಗಳು ಏನು ಅನ್ನುವಂತಹದ್ದು ನಮಗೆ ಗೊತ್ತಿದೆ ಅಲ್ವಾ. ಆತ್ಮ ಅಂದಾಗ ಪರಮಾತ್ಮನ ಸಂತಾನ, ಪರಮಾತ್ಮನ ಸಮಾನ, ಅದು ರೂಪದಲ್ಲಿ ಬಿಂದು ಅಲ್ವಾ. ಜ್ಞಾನ ಸ್ವರೂಪ, ಪ್ರೇಮ ಸ್ವರೂಪ, ಶಾಂತ ಸ್ವರೂಪ, ಪವಿತ್ರ ಸ್ವರೂಪ, ಶಕ್ತಿ ಸ್ವರೂಪ, ಸುಖ ಸ್ವರೂಪ, ಆನಂದ ಸ್ವರೂಪ ಅಲ್ವಾ. ಇವೆಲ್ಲವೂ ಸಹ ಆತ್ಮದ ನಿಜ ಸಂಸ್ಕಾರ, ನಿಜ ಗುಣ, ಮೂಲ ಗುಣ ಸಂಸ್ಕಾರ ಅಂತಾದರೂ ನಾವು ಹೇಳ್ಬೋದು. ಆತ್ಮದು ಇದು ನಿಜವಾದಂತಹ ಗುಣ ಸಂಸ್ಕಾರ. ಶಾಂತಿ, ಪ್ರೀತಿ, ಪವಿತ್ರತೆ, ಸುಖ, ಆನಂದದಲ್ಲಿ ಇರುವಂತಹದ್ದು. ತಂದೆಯ ಸಮಾನ ಪ್ರತಿಯೊಬ್ಬರಿಗೂ ಸುಖವನ್ನು ಕೊಡುವಂತಹದ್ದು, ಶುಭ ಭಾವನೆ ಇರುವಂತಹದ್ದು ಅಲ್ವಾ. ಬಲಹೀನತೆಗಳು ನೋಡುವಂತಹದ್ದು ಅದು ಯಾವುದೂ ಇರೋದಿಲ್ಲ. ಆತ್ಮ ಅಂದಾಗ ಆತ್ಮದ ನಿಜ ಸಂಸ್ಕಾರ ಸ್ವರೂಪದಲ್ಲಿ ಸ್ಥಿತ ಆಗುವಂತಹದ್ದು. ಈಗ ನಮಗೆ ಮೊದಲು ಗೊತ್ತಿರಲಿಲ್ಲ, ಏನು ನಾವು ಆತ್ಮಗಳು ಅನ್ನೋದು ಗೊತ್ತಿರಲಿಲ್ಲ, ನಮ್ಮ ಪಾತ್ರದ ಬಗ್ಗೆನೂ ನಮಗೆ ಗೊತ್ತಿರಲಿಲ್ಲ, ಅರಿವೇ ಇರಲಿಲ್ಲ ಅಲ್ವಾ. ಈಗ ನಮಗೆಲ್ಲನೂ ಸಹ ಬಾಬಾ ಜ್ಞಾನ ತಿಳಿಸಿದ್ದಾರೆ. ಈಗ ಆತ್ಮದಲ್ಲಿ ಪಾತ್ರ ಇದ್ರೂ ಸಹ ಆತ್ಮ ಶರೀರವನ್ನು ಧಾರಣೆ ಮಾಡಿದಾಗ ಆ ಪಾತ್ರ ಏನಾಗುತ್ತೆ, ಇಮರ್ಜ್ ಆಗುತ್ತೆ. ಸತ್ಯಯುಗದಲ್ಲಿ ಸತ್ಯಯುಗದ ಪಾತ್ರ ಇಮರ್ಜ್ ಆಗುತ್ತೆ ಶರೀರ ತಗೊಂಡಾಗ, ತ್ರೇತಾಯುಗದಲ್ಲಿ ತ್ರೇತಾಯುಗದ ಪಾತ್ರ ಇಮರ್ಜ್ ಆಗುತ್ತೆ, ದ್ವಾಪರದಲ್ಲಿ ದ್ವಾಪರಯುಗದ ಪಾತ್ರ ಇಮರ್ಜ್ ಆಗುತ್ತೆ, ಕಲಿಯುಗದಲ್ಲಿ ಕಲಿಯುಗದ ಪಾತ್ರ ಇಮರ್ಜ್ ಆಗುತ್ತೆ. ಆದರೆ ಶರೀರವನ್ನು ಧಾರಣೆ ಮಾಡಿದಾಗ ಆ ಯುಗಕ್ಕೆ ಆ ಶರೀರದಲ್ಲಿ ಆ ಸಂಸ್ಕಾರ ಅನ್ನುವಂತಹದ್ದು ಇಮರ್ಜ್ ಆಗ್ತಾ ಹೋಗುತ್ತೆ. ಈಗ ನಾವು ಸಂಗಮ ಯುಗದಲ್ಲಿದ್ದೀವಿ, ನಾವು ಈಗ ಬ್ರಾಹ್ಮಣರಾಗಿದ್ದೀವಿ. ಈಗ ತಂದೆ ನಮ್ಮ ಪರಿಚಯ, ಪರಮಾತ್ಮನ ಪರಿಚಯ, 84 ಜನ್ಮಗಳ ರಹಸ್ಯ, ಸೃಷ್ಟಿ ಚಕ್ರದ ರಹಸ್ಯ, ಡ್ರಾಮಾ ರಹಸ್ಯ ಎಲ್ಲವೂ ಸಹ ನಮಗೆ ಗೊತ್ತಿದೆ ಅಲ್ವಾ. ಎಲ್ಲವೂ ಸಹ ನಮಗೆ ಗೊತ್ತಿದೆ. ಈಗ ದೇಹಕ್ಕೆ ಪಾತ್ರ ಇದೆ ಎನ್ನುವಂತಹದ್ದು ನಮಗೆ ಗೊತ್ತಾಗಿದೆ. ಅಂದರೆ ಆತ್ಮದಲ್ಲಿ ಪಾತ್ರ ಇದ್ರೂ ಸಹ ದೇಹದಲ್ಲಿ ಬಂದಾಗ ಆ ಪಾತ್ರ ಅನ್ನುವಂತಹದ್ದು ಇಮರ್ಜ್ ಆಗುತ್ತೆ. ಪರಂಧಾಮದಲ್ಲಿದ್ದಾಗೂ ಆತ್ಮದಲ್ಲಿ ಪಾತ್ರ ಇರುತ್ತೆ. ಸತ್ಯುಗದ ಪಾತ್ರನೂ ಇರುತ್ತೆ, ತ್ರೇತಾಯುಗದ್ದು ಇರುತ್ತೆ, ದ್ವಾಪರದ್ದು ಇರುತ್ತೆ, ಕಲಿಯುಗದ್ದು ಇರುತ್ತೆ. ಆದರೆ ಅದು ಸಹ ಬಾಬಾ ಇಂದಿನ ಒಂದು ಕ್ಲಾಸ್ಗಳಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಈಗ ಯಾವ ಯುಗದಲ್ಲಿ ಇದ್ದೀವಿ ಆ ಯುಗದ ಸಂಸ್ಕಾರನೇ ಮೊದಲಿಗೆ ಸ್ಟಾರ್ಟಿಂಗಲ್ಲಿ ಇರುತ್ತೆ. ಲೇಯರ್ಸ್ ಇದೆ. ಸತ್ಯ, ತ್ರೇತ, ದ್ವಾಪರ, ಕಲಿಯುಗ, ಸಂಗಮ ಯುಗದ ಸಂಸ್ಕಾರಗಳು ಒಂದು ಲೇಯರ್ಸ್ ಇದೆ ಅಲ್ವಾ. ಚಕ್ರ ತಿರುಗೋದು, ನೀವು ಚಕ್ರವನ್ನು ನೀವು ತಿರುಗಿಸಿದಾಗ ಕೆಳಗಡೆ ಇರೋದು ಮೇಲೆ ಹೋಗುತ್ತೆ, ಮೇಲೆ ಇರೋದು ಕೆಳಗಡೆ ಬರುತ್ತೆ ಅಲ್ವಾ. ಅದನ್ನ ರಾಟೆ ಒಂದು ಚಕ್ರ ಆ ಚಿತ್ರದಲ್ಲಿ ತೋರಿಸ್ತಾರೆ, ಬಾಬಾ ಎಕ್ಸಾಂಪಲ್ ತಿಳಿಸಿದ್ದಾರೆ ಕೂಡ ಅದನ್ನು ಅಲ್ವಾ. ಅಂದರೆ ಸತ್ಯ ತ್ರೇತಾಯುಗದ್ದು ಸ್ಟಾರ್ಟಿಂಗಲ್ಲಿ ಇದೆ ಅಂದರೆ ದ್ವಾಪರ ಕಲಿಯುಗದ್ದು ಕೆಳಗಡೆ ಇರುತ್ತೆ ಈ ಚಕ್ರ, ಆಯ್ತಲ್ಲ. ದ್ವಾಪರ ಕಲಿಯುಗ ಮೇಲೆ ಇದೆ ಅಂದರೆ ಸತ್ಯ ತ್ರೇತಾಯುಗ ಕೆಳಗಡೆ ಇರುತ್ತೆ. ಈಗ ಇರುವಂತಹದ್ದು ಯಾವುದು ನಮ್ಮದು ಸಂಸ್ಕಾರ, ಈಗ ಲಾಸ್ಟಲ್ಲಿ ಕಲಿಯುಗದ್ದು ಇತ್ತು. ಈಗ ನಮಗೆ ಸಂಗಮ ಯುಗದಲ್ಲಿ ಇದ್ದೀವಿ ಅನ್ನೋದು ಸಹ ನಮಗೆ ಗೊತ್ತಿದೆ. ಈಗ ಸಂಗಮ ಯುಗ ಅಂದರೆ ಇಲ್ಲಿ ಏನು ಪ್ರಾಪ್ತಿಗಳನ್ನು ಪಡ್ಕೊಳ್ಳುವಂತಹ ಸಮಯ ಅಲ್ವಾ, ಪರಿವರ್ತನೆ ಮಾಡುವಂತಹ ಸಮಯ, ಪರಿವರ್ತನೆ ಆಗುವಂತಹ ಸಮಯ, ಬಾಬಾ ಬಂದಿರುವಂತಹ ಸಮಯ, ಆತ್ಮದ ಸ್ಮೃತಿ ಮತ್ತು ಪರಮಾತ್ಮನ ಸ್ಮೃತಿಯಲ್ಲಿ ಇರ್ತಾ ಎಲ್ಲ ಒಂದು ನಮ್ಮ ಒಂದು ಗುಣ ಶಕ್ತಿಗಳನ್ನು ಜಾಗೃತ ಮಾಡಿಕೊಳ್ಳುವಂತಹ ಸಮಯ. ಈ ಸಮಯದಲ್ಲಿ ನಾವು ಸತ್ಯತ್ರೈತಾಯುಗದ ಒಂದು ಸಂಸ್ಕಾರಗಳನ್ನು ಇಮರ್ಜ್ ಅಂದರೆ ಅವುಗಳನ್ನು ಜಾಗೃತ ಮಾಡಿಕೊಳ್ಳುವಂತಹ ಸಮಯ ಇದು. ಯಾವುದು? ಈ ಸಂಗಮ ಯುಗ. ಇಲ್ಲಿ ನಾವು ಆತ್ಮದ ಸ್ಮೃತಿ ಅಲ್ವಾ, ಪರಮಾತ್ಮನ ಸ್ಮೃತಿ, ಮತ್ತೆ ಯಾರನ್ನೇ ನೋಡಿದ್ರೂ ಕೂಡ ಆತ್ಮ ಅನ್ನುವಂತಹ ದೃಷ್ಟಿ ಇರುವಂತಹದ್ದು, ನಮ್ಮನ್ನು ನಾವು ಆತ್ಮ ಅಂತ ತಿಳಿದು ಇತರರನ್ನು ಆತ್ಮ ಅಂತ ನೋಡುವಂತಹದ್ದು, ಆತ್ಮದ
ನಿಜ ಸಂಸ್ಕಾರದಲ್ಲಿ ಇರುವಂತಹದ್ದು ಈ ಸಂಗಮ ಯುಗದಲ್ಲಿ. ಬಾಬಾ ಅದನ್ನೇ ಮುರುಳಿಗಳಲ್ಲಿ ತಿಳಿಸ್ತಿರ್ತಾರಲ್ಲ, ನಿಮ್ಮನ್ನ ನೀವು ಆತ್ಮ ಅಂತ ತಿಳ್ಕೊಳ್ಳಿ, ನನ್ನನ್ನು ನೆನಪು ಮಾಡಿ. ಇತರರನ್ನು ನೋಡುವಾಗ್ಲೂ ಸಹ ಇವರು ಆತ್ಮ ಆಗಿದ್ದಾರೆ, ಪರಮ ಪವಿತ್ರ ಆತ್ಮ ಆಗಿದ್ದಾರೆ, ಇವರು ಪರಮಪಿತನ ಸಂತಾನ, ನನ್ನ ಸಹೋದರ ಆತ್ಮ ಆಗಿದ್ದಾರೆ, ಈ ಒಂದು ದೃಷ್ಟಿಯಲ್ಲಿ ನೋಡಿ ಅಂತಾರೆ. ಯಾಕೆ ಅಂತಂದ್ರೆ ಆತ್ಮಿಕ ಒಂದು ದೃಷ್ಟಿ, ಆ ವೃತ್ತಿ, ಆ ಸಂಕಲ್ಪಗಳು ಎಲ್ಲವೂ ನಾವು ಸತ್ಯತ್ರೇತಾಯುಗದಲ್ಲಿ ಅದು ಆ ಪಾತ್ರವನ್ನು ನಾವು ಮಾಡ್ತೀವಿ. ಆತ್ಮಿಕವಾಗಿ ಆತ್ಮದ ಒಂದು ಸ್ಮೃತಿಯಲ್ಲೇ ಇರ್ತೀವಿ ನಾವು, ಅಲ್ಲಿ ಶರೀರದಲ್ಲಿ ಇದ್ರೂ ಕೂಡ ಆ ಸಂಸ್ಕಾರವನ್ನು ನಾವು ಇಲ್ಲೇ ಸಂಗಮ ಯುಗದಲ್ಲೇ ನಾವು ತುಂಬಿಕೋಬೇಕು. ಇಲ್ಲ ಅಂದ್ರೆ ಸತ್ಯಯುಗದಲ್ಲಿ ನಾವು ಆ ಒಂದು ಪಾತ್ರವನ್ನು ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ದ್ವಾಪರ ಕಲಿಯುಗದ ಪಾತ್ರ ಏನಿದೆ ಹೇಳಿ? ದೇಹಾಭಿಮಾನದ ಪಾತ್ರ ಅಲ್ವಾ? ದೇಹ ಅಂತ ನೋಡುವಂತಹದ್ದು, ದೇಹ ಅನ್ನೋ ಸ್ಮೃತಿ, ದೇಹಧಾರಿಗಳ ಸ್ಮೃತಿ, ಅವುಗಳ ಜೊತೆ ಸಂಬಂಧಗಳು, ದೇಹಧಾರಿಗಳ ಜೊತೆ, ವಸ್ತುಗಳ ಜೊತೆ ಎಲ್ಲ ಸ್ಥೂಲವಾದ ಒಂದು ಅಂದ್ರೆ ಬಾಹ್ಯಮುಖತೆ ಅಂತ ಹೇಳ್ತಾರಲ್ಲ, ಅದರ ಒಂದು ಸಂಬಂಧದಲ್ಲಿ ನಾವು ಇರ್ತೀವಿ. ಅಂದ್ರೆ ಅದು ರಾವಣ ಅನ್ನುವಂಥದ್ದು ನಮಗೆ ಗೊತ್ತಿದೆ. ಈಗ ನಾವು ದ್ವಾಪರ ಕಲಿಯುಗವನ್ನು ನಾವು ದಾಟಿಬಿಟ್ಟಿದ್ದೀವಿ. ಈಗ ನಾವು ಸತ್ಯತ್ರೇತಾಯುಗಕ್ಕೆ ಹೋಗ್ಬೇಕು, ಅಂದ್ರೆ ಸತ್ಯಯುಗಕ್ಕೆ ಹೋಗ್ಬೇಕೀಗ ನಾವು. ಸತ್ಯಯುಗಕ್ಕೆ ಹೋಗ್ಬೇಕು ಅಂತಂದ್ರೆ ಶರೀರದಲ್ಲಿ ಇದ್ರೂ ಸಹ ನಾನು ಆತ್ಮ ಅನ್ನೋ ಸ್ಮೃತಿ, ಇತರರನ್ನು ನೋಡುವಾಗ ಆತ್ಮ ಅನ್ನೋ ಸ್ಮೃತಿ, ಇತರರನ್ನು ನೋಡುವ ದೃಷ್ಟಿನೂ ಆತ್ಮ, ಮತ್ತೆ ಆತ್ಮ ಅಂತ ತಿಳಿದು ಸಂಕಲ್ಪ, ಆತ್ಮ ಅಂತ ತಿಳಿದು ಕರ್ಮ, ಆತ್ಮ ಅಂತ ತಿಳಿದು ಎಲ್ಲವೂ ಸಹ ಮಾಡುವಂತಹದ್ದು ಈ ಸಂಗಮ ಯುಗದಲ್ಲೇ ಆಗಿದೆ. ಅಂದ್ರೆ ನಾವು ಸತ್ಯಯುಗಕ್ಕೆ ಬೇಕಾಗಿರುವ ಸಂಸ್ಕಾರವನ್ನ ನಾವು ಇಲ್ಲೇ ಏನ್ ಮಾಡ್ತಾ ಇದ್ದೀವಿ, ತಯಾರು ಮಾಡ್ಕೊಳ್ತಾ ಇದ್ದೀವಿ ಎನ್ನುವಂತಹದ್ದು ನಮಗೆ ಗೊತ್ತಿದೆ. ಮತ್ತೆ ದೇಹ ಅಂದ್ರೆ ದ್ವಾಪರ ಕಲಿಯುಗದ, ಈಗ ಕಲಿಯುಗದ ಸಂಸ್ಕಾರ ಏನು? ಶರೀರ ನೋಡುವಂತಹದ್ದು. ಶರೀರ ನೋಡಿದ ತಕ್ಷಣ ಏನ್ ಬಂದ್ಬಿಡುತ್ತೆ? ಇವರು ಸ್ತ್ರೀನ, ಪುರುಷನ, ಇವ್ರೇನ್ ಕೆಲಸ ಮಾಡ್ತಾರೆ, ಇವ್ರು ಯಾವ ಊರು, ಇವ್ರು ಎಂತವರ ಮಕ್ಕಳಾಗಿದ್ದಾರೆ, ಯಾರ ಮಕ್ಕಳಾಗಿದ್ದಾರೆ, ಏನ್ ಕೆಲಸ ಮಾಡ್ತಾರೆ, ಇವರು ಉದ್ದ ಇದ್ದಾರ, ಕುಳ್ಳಕ್ಕಿದಾರ, ಕಪ್ಪು ಇದ್ದಾರ, ಬೆಳ್ಳಕ್ಕಿದಾರ ಅಲ್ವಾ, ಸುಂದರವಾಗಿದ್ದಾರ, ಇವ್ರು ಒಳ್ಳೆಯವರ, ಕೆಟ್ಟವರ, ಇದೆಲ್ಲ ಪಾತ್ರದ ಒಂದು ಸ್ಮೃತಿ ಬಂದ್ಬಿಡುತ್ತೆ ಅಲ್ವಾ, ಕಲಿಯುಗದ ಒಂದು ಪಾತ್ರ ಅಂದಾಗ. ಈಗ ನಾವು ಸಂಗಮ ಯುಗದಲ್ಲಿ ಇದೀವಿ ಅನ್ನೋದ್ರಿಂದ ಇಲ್ಲಿ ನಾವು ಅಭ್ಯಾಸ ಮಾಡಬೇಕಾಗಿರೋದು ಯಾವುದು? ಆತ್ಮದ್ದು ಅಲ್ವಾ. ಬಾಬಾ ನಮಗೆ ಶ್ರೀಮತವನ್ನ ಕೊಡ್ತಾ, ಶಿಕ್ಷಣವನ್ನ ಕೊಡ್ತಾ ನಮ್ಗೆ ಏನ್ ತಿಳಿಸ್ತಿದ್ದಾರೆ? ನಿಮ್ಮನ್ನ ನೀವು ಆತ್ಮ ಅಂತ ತಿಳ್ಕೊಳ್ಳಿ, ನನ್ನನ್ನ ನೆನಪು ಮಾಡಿ, ಇತರರನ್ನ ನೋಡುವ ದೃಷ್ಟಿನೂ ಆತ್ಮಿಕವಾಗಿರ್ಲಿ, ಮಾತಾಡುವಾಗ, ಕರ್ಮ ಮಾಡುವಾಗ ಎಲ್ಲವೂ ಸಹ ಆತ್ಮಿಕವಾಗಿ ಇರಲಿ ಅಂತ ಬಾಬಾ ನಮಗೆ ಇಲ್ಲಿ ತಿಳಿಸ್ತಿದ್ದಾರೆ. ಬಾಬಾ ತಿಳಿಸಿದರೆ ಇಲ್ಲಿ ನೀವು ಆತ್ಮದ ಸ್ಮೃತಿಯಲ್ಲಿರಬೇಕು, ಆತ್ಮವನ್ನ ನೋಡಬೇಕು. ಅಂದ್ರೆ ಶರೀರದಲ್ಲಿ ಇದ್ರೂ ಸಹ ನಾವು ಈ ಒಂದು ಅಭ್ಯಾಸ ಮಾಡೋದ್ರಿಂದ ಸತ್ಯತ್ರೇತಾಯುಗದಲ್ಲಿ ಅದೇ ಏನಾಗ್ಬಿಡತ್ತೆ? ನಿಯಮ ಆಗಿರತ್ತೆ ಅಂತನೂ ಸಹ ಹೇಳಿದ್ದಾರೆ. ಯಾಕೆಂದ್ರೆ ಇಲ್ಲಿ ಆ ಸಂಸ್ಕಾರವನ್ನ ನಾವು ಇಲ್ಲೇ ತುಂಬಿಕೋಬೇಕು ಅಂತ ಬಾಬಾ ತಿಳಿಸಿದ್ದಾರೆ. ಈಗ ನಾವು ಆತ್ಮವನ್ನ ನೋಡ್ಬೇಕಾ ಇಲ್ಲ ಪಾತ್ರವನ್ನ ನೋಡ್ಬೇಕಾ? ಒಳ್ಳೇದು ಕೆಟ್ಟದ್ದು ಪಾತ್ರ ಇದೆ, ಸತ್ಯತ್ರೇತಾಯುಗದ ಪಾತ್ರ ಇದೆ, ದ್ವಾಪರ ಕಲಿಯುಗದ್ದು ಪಾತ್ರ ಇದೆ. ಬಾಬಾ ಹೇಳ್ತಾರೆ, ನೀವು ನೋಡೋದಿದ್ರೆ ಆತ್ಮ ಅಂತ ನೋಡಿ, ದೈವಿ ಕುಲದ ಆತ್ಮ ಅಂತ ನೋಡಿ ಅಂತ ಹೇಳ್ತಾರೆ. ದೈವಿ ಕುಲದ ದೇವತಾ ಆತ್ಮ ಆಗಿದೆ ಅಂತ ನೋಡಿ ಅಂತನೂ ಹೇಳ್ತಾರೆ. ದೈವಿ ಕುಲದ ಆತ್ಮ ಇದು. ಆತ್ಮವನ್ನ ನೋಡಿದಾಗ ಆತ್ಮ ಅಂತ ನೋಡಿ, ನೋಡಿದ್ರೆ ಆತ್ಮ ನೋಡಬೇಕು, ಆತ್ಮದ ನಿಜ ಸಂಸ್ಕಾರ, ನಿಜ ಗುಣಗಳನ್ನ ನೋಡಿ. ಪಾತ್ರ ನೋಡಬೇಕು ಅಂದ್ರೆ ಇವರು ಸತ್ಯಯುಗದ ದೇವಿ ದೇವತಾ ಆತ್ಮಗಳು ಅಂತ ನೋಡಿ. ಆದ್ರೆ ದ್ವಾಪರ ಕಲಿಯುಗದ ದೇಹದ ಸಂಬಂಧ ಅಂದ್ರೆ ದೇಹಾಭಿಮಾನದ ಒಂದು ಸ್ಮೃತಿಯಲ್ಲಿ, ಆ ದೇಹ ಅಂದ್ರೆ ದ್ವಾಪರ ಕಲಿಯುಗದ್ದು ಸಂಸ್ಕಾರ ಹೇಗಿದೆ ಅಂತ ನಮ್ಗೆಲ್ಲರಿಗೂ ಗೊತ್ತಿದೆ ಅಲ್ವಾ, ಹಸುರಿ ಸಂಸ್ಕಾರಗಳು. ಅದಕ್ಕೆ ಕಲಿಯುಗದ ಸಂಸ್ಕಾರಗಳೇ ಈಗ ಮೇಲೆ ಇದೆ, ಆ ಲೇಯರ್ ಈಗ ಅದೇ ಇದೆ. ಇವಾಗ ಅದರಲ್ಲಿ ನೀವು ಬರಬೇಡಿ. ನೀವು ಯಾವಾಗ ಆತ್ಮದ ಸ್ಮೃತಿಯನ್ನ ನೀವು ಜಾಸ್ತಿ ಆತ್ಮದ ಸ್ಮೃತಿಯಲ್ಲಿ ಇರ್ತಾ ಇತರರನ್ನ ಆತ್ಮ ಅಂತ ನೀವು ನೋಡ್ತಾ ಹೋಗ್ತೀರೋ,
ಅಷ್ಟೂ ಸಹ ಆತ್ಮದ ಒಂದು ಆ ಗುಣಗಳು ಜಾಗೃತ ಆಗ್ತಾ ಹೋಗುತ್ತೆ. ಯಾಕಂದರೆ ಸಂಗಮ ಯುಗದ ಸಂಸ್ಕಾರನೂ ಇದೆ. ಅನಾದಿ ಸ್ವರೂಪ ನಾವು ಪರಂಧಾಮದಲ್ಲಿ ಇದ್ದಾಗ ನಾವು ಯಾವ ಒಂದು ಸ್ಥಿತಿಯಲ್ಲಿ ಇರ್ತೀವಿ ಅಲ್ವಾ, ಅಂದರೆ ಸಂಪೂರ್ಣ ಸಂಪನ್ನ ಸ್ಥಿತಿ ಇರುತ್ತೆ, ಆದರೆ ಪಾತ್ರದ ಸ್ಮೃತಿ ಇರೋದಿಲ್ಲ. ಆತ್ಮ ಸಂಪೂರ್ಣ ಸಂಪನ್ನ ಸ್ಮೃತಿ ಎನ್ನುವಂಥದ್ದು ಎಲ್ಲಿರುತ್ತೆ? ಪರಂಧಾಮದಲ್ಲಿರುತ್ತೆ. ಆದರೆ ಪಾತ್ರದ ಸ್ಮೃತಿ ಇರೋದಿಲ್ಲ. ಈಗ ನಾವು ಅದನ್ನೇ ನಾವು ಇಲ್ಲಿ ಜಾಗೃತ ಮಾಡ್ಕೋಬೇಕು. ಇಲ್ಲಿ ಆತ್ಮ ಅಂತ ಬಂದಾಗ ಈಗ ಆತ್ಮದ ಸಂಪನ್ನ ಸ್ಥಿತಿಯನ್ನು ನಾನು ತಯಾರು ಮಾಡ್ಕೋಬೇಕು. ಪಾತ್ರ ಅಂತ ಬಂದಾಗ ನಾನೇನು ಮಾಡಬೇಕಾಗತ್ತೆ? ದೇವಿ ದೇವತಾ. ಅದಕ್ಕಿಂತ ಮುಂಚೆ ಫರಿಸ್ತಾ ಇದೆ ಅಂತ ಹೇಳ್ತಾರೆ ಬಾಬಾ. ಅರ್ಥ ಆಯ್ತಲ್ಲ? ಫರಿಸ್ತೆ ಎಲ್ಲರೂ ಫರಿಸ್ತೆಗಳು ಅಂತ ನೋಡಿ ಅಂತಲೂ ಕೂಡ ಹೇಳ್ತಾರೆ. ನಿಮಗೆ ದೇಹಾಭಿಮಾನದಲ್ಲಿ ಅಂದರೆ ಬಂದು ರೂಢಿ ಆಗೋಗಿದೆ. ನೀವು ಆತ್ಮ ಅಂತ ನೋಡ್ತಾ ಅದು ನಿಮಗೆ ಸ್ವಲ್ಪ ಆತ್ಮ ಅದೇ ನಿಮಗೆ ಅಷ್ಟು ಬೋರ್ ಆಯಿತು ಅಂದರೆ ಫರಿಸ್ತೆಯಾಗಿ ನೋಡಿ. ನೀವು ಶರೀರಗಳನ್ನು ಅಂದರೆ ಈ ಸ್ಥೂಲ ಶರೀರವನ್ನು ನೋಡಬೇಡಿ, ಸ್ಥೂಲ ಪಾತ್ರವನ್ನು ನೋಡಬೇಡಿ ಅಂತ ಹೇಳ್ತಾರೆ. ಸ್ಥೂಲ ಶರೀರಕ್ಕೆ ಇರುವಂಥ ಪಾತ್ರ ಅಸುರಿ ಪಾತ್ರ, ರಾವಣನ ಗುಣಗಳಿಂದ ಕೂಡಿರುವ ಸಂಸ್ಕಾರಗಳಿಂದ ಕೂಡಿರುವಂಥದ್ದು. ಅದನ್ನು ನೋಡಬೇಡಿ. ನೋಡಿದ್ರೆ ಫರಿಸ್ತೆ ಅಂತ ನೋಡಿ, ಇನ್ನೊಂದು ಆತ್ಮ ಅಂತ ನೋಡಿ, ಇನ್ನೊಂದು ದೇವಿ ದೇವತೆಗಳ ಒಂದು ಸ್ವರೂಪದಲ್ಲಿ ನೋಡಿ. ಅಂದರೆ ಈಗ ನಾವು ದೇಹಾಭಿಮಾನದಲ್ಲಿ ಬಂದಾಗ ಇವರು ಸ್ತ್ರೀ ಇವರು ಪುರುಷ ಈಸಿಯಾಗಿ ಗೊತ್ತಾಗ್ಬಿಡತ್ತೆ ಅಲ್ವಾ. ಇವರು ಎಂಥವ್ರು ಅನ್ನೋದು ಗೊತ್ತಾಗ್ಬಿಡತ್ತೆ. ಅವ್ರ ಪಾತ್ರ ನೀಟಾಗಿ ಗೊತ್ತಾಗ್ಬಿಡುತ್ತೆ, ಕ್ಲಿಯರ್ ಆಗಿ ಅರ್ಥ ಆಗ್ಬಿಡುತ್ತಲ್ವ. ಇವ್ರು ಒಳ್ಳೆಯವರ ಕೆಟ್ಟವರ ಎಲ್ಲನೂ ಸಹ ದೇಹವನ್ನು ನಾವು ನೋಡಿದಾಗ. ಅದರಿಂದ ದೇಹವನ್ನು ನೋಡಬೇಡಿ ಅಂತ ಹೇಳ್ತಾರೆ. ಪಾತ್ರ ನೆನಪು ಬಂದ್ಬಿಡುತ್ತಲ್ಲ. ಈಗ ನಾವು ಸತ್ಯುಗದ ಸಂಸ್ಕಾರ ತಯಾರು ಮಾಡ್ಕೋಬೇಕು. ಅಂದರೆ ಶರೀರ ಇದ್ರೂ ಕೂಡ ಶರೀರದಲ್ಲಿರುವಂಥ ಭ್ರುಕುಟಿಯ ಮಧ್ಯದಲ್ಲಿರುವಂಥ ಆತ್ಮವನ್ನು ನೋಡಿ, ಆತ್ಮದ ನಿಜ ಗುಣ ಸಂಸ್ಕಾರವನ್ನು ನೋಡಿ. ಮತ್ತೆ ಆತ್ಮದ ಸಂಸ್ಕಾರ ದೈವಿ ಸಂಸ್ಕಾರ ಆಗಿದೆ. ಆದರೆ ಸತ್ಯತ್ರೈತಾಯುಗದಲ್ಲಿ ಶರೀರದಲ್ಲಿ ಇದ್ರೂ ಕೂಡ ಆತ್ಮದ ಸ್ಮೃತಿಯಲ್ಲಿರ್ತಾರೆ. ಅವರು ಆತ್ಮದ ಒಂದು ಸ್ಮೃತಿಯಲ್ಲಿರ್ತಾರೆ. ಮತ್ತೆ ಅದೇ ರೀತಿ ಕೂಡ ಅಲ್ಲಿ ಕಾರ್ಯವ್ಯವಹಾರಗಳು ಸಹ ನಡೀತಿರುತ್ತೆ. ಸಂಸ್ಕಾರನೂ ಸಹ ಆತ್ಮದ ಸಂಸ್ಕಾರಗಳೇ ಅಲ್ಲಿ ಕೆಲಸ ಮಾಡ್ತಿರುತ್ತೆ ಅಲ್ವಾ. ಅಲ್ಲಿ ಇರುತ್ತೆ ಯಾವುದು? ಶಾಂತಿ, ಪ್ರೀತಿ, ಸುಖ, ಆನಂದ ಇವೆಲ್ಲನೂ ಸಹ ಇರುತ್ತೆ. ಸರ್ವಗುಣ ಸಂಪನ್ನ, ಸಂಪೂರ್ಣ ನಿರ್ವಿಕಾರಿ, ಮರ್ಯಾದಾ ಪುರುಷೋತ್ತಮರು, ಡಬಲ್ ಅಹಿಂಸಕರು ಇವೆಲ್ಲನೂ ಸಹ ಇರುತ್ತೆ. ಸೋಲಾಕಲಾ ಸಂಪೂರ್ಣರು ಅಲ್ವಾ. ಅಂದರೆ ಶರೀರದಲ್ಲಿ ಇರುತ್ತೆ ಆತ್ಮ, ಆದರೂ ಕೂಡ ಆತ್ಮದ ಸ್ಮೃತಿಯಲ್ಲಿರ್ತಾರೆ. ಆತ್ಮ ಅಂದರೆ ಅಲ್ಲಿ ಸಮಾನತೆ ಇರುತ್ತೆ. ಇವರು ಬಡವರು, ಅಲ್ಲಿ ನೋಡಿ ಪ್ರಜೆಗಳಿರ್ತಾರೆ, ಸಾಹುಕಾರ ಪ್ರಜೆಗಳಿರ್ತಾರೆ, ಬಡ ಪ್ರಜೆಗಳಿರ್ತಾರೆ, ದಾಸದಾಸಿಯರಿರ್ತಾರೆ, ಚಂಡಾಲರಿರ್ತಾರೆ, ಎಲ್ಲರೂ ಇರ್ತಾರೆ. ಬಟ್ ಎಲ್ಲರನ್ನೂ ಸಮನಾಗಿ ನೋಡ್ತಾರೆ. ಲಕ್ಷ್ಮೀನಾರಾಯಣ ಎಂಥ ಪ್ರಜೆಗಳನ್ನು ನೋಡಿದ್ರು, ಎಂಥ ದಾಸದಾಸಿಯನ್ನು ನೋಡಿದ್ರು ಮಕ್ಕಳ ಥರ ನೋಡ್ತಾರಂತೆ ಅವರನ್ನು. ಇವರು ಮಕ್ಕಳು ಅನ್ನೋ ಭಾವನೆ, ಮಕ್ಕಳ ರೂಪದಲ್ಲಿ ಅವರಿಗೆ ಪಾಲನೆ ಕೊಡ್ತಾರಂತೆ. ಅಲ್ಲಿ ಪಾತ್ರ ಬರೋದಿಲ್ಲ ನೋಡಿ, ಅಲ್ಲಿ ಪಾತ್ರ ನೋಡೋದೇ ಇಲ್ಲ ಅವರು. ಆತ್ಮದ ಒಂದು ಸ್ಮೃತಿ, ಆ ದೃಷ್ಟಿ, ಆ ವೃತ್ತಿ, ಆ ಸಂಕಲ್ಪಗಳು ಎಲ್ಲವೂ ಸಹ ನಾವು ಇಲ್ಲೇ ಅದನ್ನು ತಯಾರು ಮಾಡ್ಕೋಬೇಕು. ನಾವು ಪಾತ್ರವನ್ನು ನಾವು ಇಲ್ಲಿ ನೋಡಬಾರ್ದಾಗಿದೆ. ನಾವು ಪಾತ್ರ ನೋಡಿದಾಗ ಅದು ಕಲಿಯುಗದ ಸಂಸ್ಕಾರನೇ ನೆನಪು ಬಂದ್ಬಿಡುತ್ತೆ ನಮಗೆ ಅಲ್ವಾ. ದೇಹವನ್ನು ನೋಡಿದಾಗ ಪಾತ್ರ ನೆನಪು ಬರುತ್ತೆ ಅಲ್ವಾ. ಅಂದರೆ ಅದು ಯಾವ ಪಾತ್ರ ಆಗಿದೆ? ಕಲಿಯುಗದ್ದೇ ಬಂದ್ಬಿಡುತ್ತೆ. ಯಾಕಂದರೆ ಅದೇ ಸ್ಟಾರ್ಟಿಂಗಲ್ಲಿ ಇವಾಗ ಇರೋದು. ಅಂದರೆ ಫಸ್ಟ್ ಲೇಯರ್ ಇರೋದೇ ಈಗ ಕಲಿಯುಗದ್ದಲ್ವಾ. ಅದರಿಂದ ಅದೇ ಸ್ಮೃತಿ ಬರ್ತಿರುತ್ತೆ. ದೇಹಾಭಿಮಾನ ಬಂದ ತಕ್ಷಣ ಇವ್ರು ಆ ಥರ, ಇವ್ರು ಈ ಥರ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಇವ್ರು ಒಳ್ಳೆಯವರು, ಇವ್ರು ಕೆಟ್ಟವರು, ಇದೆಲ್ಲ ಬಂದ್ಬಿಡುತ್ತೆ. ಒಳ್ಳೆಯವರು ಕೆಟ್ಟವರು ಈ ಭೇದ ಭಾವನೆ ಬರಬಾರ್ದು. ಅಂದರೆ ಇವರು ಒಳ್ಳೆಯವರು ಅಂತ ಹೇಳ್ತಿದ್ದೀನಿ ನಾನು ಅಂತಂದರೆ ಅಲ್ಲಿ ಕೆಟ್ಟದನ್ನೋದು ಇದೆ ಅಂತ ಅರ್ಥ ಅಲ್ವಾ. ಇವರು ಒಳ್ಳೆಯವರು, ಬೇರೆಯವ್ರನ್ನ ಕೆಟ್ಟದಾಗಿ ನಾನು ನೋಡ್ತೀನಿ. ಆವಾಗ ಇವ್ರು ಒಳ್ಳೆಯವರು ಅಂದಾಗ ಬೇರೆಯವ್ರು ನೋಡಿ ಕೆಟ್ಟವರು ಅಂತಿರ್ತೀವಿ, ಕೆಟ್ಟವ್ರು ನೋಡಿ ಕೆಟ್ಟವರು ಅಂತಿರ್ತೀವಿ, ಒಳ್ಳೆಯವ್ರು ನೋಡಿ ಒಳ್ಳೆಯವರು ಅಂತಿರ್ತೀವಿ. ಅಂದರೆ ಈ ಒಳ್ಳೆಯದು ಕೆಟ್ಟದರ ಭೇದ ಭಾವದಲ್ಲೂ ನಾವು ಬರಬಾರ್ದು. ಬಾಬಾ ತಿಳಿಸಿರುವಂತಹದ್ದು ಆತ್ಮ ಅಂದಾಗ ಈ ಒಳ್ಳೆಯದು ಕೆಟ್ಟದ್ದು ಎಲ್ಲದಕ್ಕೂ ಅತೀತ.
ಪಾತ್ರಕ್ಕೆ ಅತೀತ, ದೇಹಕ್ಕೆ ಅತೀತ. ಕೇವಲ ಆತ್ಮದ ಸಂಸ್ಕಾರ. ನಿಜ ಸಂಸ್ಕಾರ ಏನು ಅದನ್ನೇ ನಾವು ನೋಡಬೇಕು. ಅದಕ್ಕೆ ಎಕ್ಸಾಂಪಲ್ ಕೊಡುವಂತಹದ್ದು. ಆತ್ಮ ಬೇರೆ, ಪಾತ್ರ ಬೇರೆ ಅಂತ ಹೇಳ್ತಾರೆ ಅಲ್ವಾ. ಆತ್ಮ ಅಂದ್ರೆ ರಿಯಲ್ಲು, ಪಾತ್ರ ಅಂದ್ರೆ ಅದು ನಾಟಕಕ್ಕೆ ಇರುವಂತಹ ಪಾತ್ರ ಅಲ್ವಾ. ಈಗ ನೀವೊಂದು ಸಿನಿಮಾ, ಒಂದು ಮೂವಿ ನೀವು ನೋಡ್ತೀರಾ ಅಂತಂದ್ರೆ ಆ ಮೂವಿಯಲ್ಲಿ ಅವರು ರಿಯಲ್ ಲೈಫೇ ಬೇರೆ ತರ ಇರುತ್ತೆ, ಬಟ್ ಅವರು ಅಲ್ಲಿ ಮಾಡುವಂತ ಪಾತ್ರನೇ ಬೇರೆ ತರ ಇರುತ್ತೆ ಅಲ್ವಾ. ಅದರ ರಿಯಲ್ ಆಗಿ ಅದನ್ನೇ ಹೇಳಿದ್ದು. ವಿಲನ್ ಅಂತಂದಾಗ ಆ ವಿಲನ್ ಪಾತ್ರ ಯಾವ ರೀತಿ ಇರುತ್ತೆ? ಅವ್ರು ರಿಯಲ್ ಆಗಿ ಒಳ್ಳೆಯವರೇ ಆಗಿರ್ತಾರೆ, ಬಟ್ ಅಲ್ಲಿ ಪಾತ್ರ ಮಾತ್ರ ವಿಲನ್ನು, ಅಲ್ಲಿ ಕೆಟ್ಟ ಪಾತ್ರನೇ ಮಾಡ್ಬೇಕಾಗತ್ತೆ. ಅಷ್ಟು ಮಾತ್ರಕ್ಕೆ ಅವ್ರು ಕೆಟ್ಟವರಾಗೋದಿಲ್ಲ ಅಲ್ಲ. ರಿಯಲ್ ಆಗಿ ಅವ್ರು ಏನಾಗಿದ್ದಾರೆ? ಒಳ್ಳೆಯವರಾಗಿದ್ದಾರೆ. ಅವ್ರದ್ದು ಅಂತ ಒಂದು ಜೀವನ ಇದೆ, ಅವ್ರಿಗೂ ಅಂತ ಒಂದು ಫ್ಯಾಮಿಲಿ ಇರುತ್ತೆ, ಅವ್ರದ್ದಂತ ಒಂದು ಗುಣ ಸಂಸ್ಕಾರ ಇರುತ್ತೆ, ಒಳ್ಳೆಯವರಾಗಿರ್ತಾರೆ ಅವರು. ಆದ್ರೆ ಅವ್ರ ಪಾತ್ರ ಮಾತ್ರ ಕೊಲೆ ಮಾಡುವಂಥದ್ದು, ಆ ಥರ ಈ ಥರ ಎಲ್ಲ ಕೆಟ್ಟದ್ದು ಅಲ್ವಾ. ಬಟ್ ಆ ಪಾತ್ರ ನಾವು ಕೇವಲ ನಾಟಕ ಅಂತ ನೋಡಿದಾಗ ಮಾತ್ರ ಆ ಪಾತ್ರ ಅನ್ನುವಂತಹದ್ದು ಇದು ಪಾತ್ರ ಅಂತ ಗೊತ್ತಾಗತ್ತೆ ನಮಗೆ. ಈ ನಾಟಕ ಇದು ಆಗಿದೆ, ಇದು ಮೂವಿ, ಇದರಲ್ಲಿ ಆಕ್ಟಿಂಗ್ ಮಾಡ್ತಿದ್ದಾರೆ, ಇದರಲ್ಲಿ ಅವರ ಪಾತ್ರ ಆಗಿದೆ ಅಷ್ಟೇ ಅಂದಾಗ ನಾವು ಆ ಪಾತ್ರವನ್ನ ನಾಟಕದ ರೂಪದಲ್ಲಿ ಆ ಪಾತ್ರವನ್ನ ಅಷ್ಟೇ ನಾವು ನೋಡ್ತೀವಿ. ನಾಟಕದ ಒಂದು ಅರ್ಥದಲ್ಲಿ ಮಾತ್ರ ನೋಡ್ತೀವಿ ನಾವು, ರಿಯಲ್ ಆಗಿ ನಾವು ಅದನ್ನ ನೋಡೋದಿಲ್ಲ. ಆ ಸಿನಿಮಾನೇ ರಿಯಲ್ ಅಂತ ನಾವು ನೋಡಕ್ ಆಗೋದಿಲ್ಲ ಅಲ್ವಾ. ಸಿನಿಮಾನೇ ಬೇರೆ ಇರುತ್ತೆ ಅಲ್ವಾ, ಜೀವನನೇ ಬೇರೆ ಇರುತ್ತೆ ಅಲ್ವಾ. ಸಿನಿಮಾವನ್ನ ನಾವು ರಿಯಲ್ ಅಂತ ನಾವು ನೋಡೋಕ್ಕಾಗೋದಿಲ್ಲ. ಹಾಗೆ ಇಲ್ಲಿ ನಾವು ನಾಟಕ ಮಾಡ್ತಿದ್ದೀವಿ, ಅರ್ಥ ಆಯ್ತಲ್ಲ. ಇದು ನೋಡಿ, ಬಾಬಾರವರು ಸ್ಥಾಪನೆ ಮಾಡಿರುವಂತಹದ್ದು ಯಾವುದು? ಸತ್ಯತ್ರೇತಾಯುಗ. ಇದು ಇಲ್ಲಿವರೆಗೂ ನಮ್ಮದು ಅಂತ ನಾವು ಹೇಳ್ಬೋದು. ದ್ವಾಪರ ಕಲಿಯುಗ ರಾವಣನದ್ದು, ಮತ್ತೆ ಅದು ನಾಟಕದಲ್ಲಿ ರಾವಣನ ಪಾತ್ರ, ಅದು ವಿಲನ್ ಪಾತ್ರ ನಮ್ಮದು. ಸತ್ಯತ್ರೇತಾಯುಗ ಹೀರೋ ಪಾತ್ರ, ದ್ವಾಪರ ಕಲಿಯುಗ ವಿಲನ್ ಪಾತ್ರ ನಮ್ಮದು. ಬಟ್ ನಾನು ರಿಯಲ್ ಯಾರು? ನಾನು ಆತ್ಮದ ಸಂಸ್ಕಾರ, ದೈವಿ ಸಂಸ್ಕಾರ, ಸತ್ಯಯುಗದ ಸಂಸ್ಕಾರ, ಇದು ನನ್ನದು ರಿಯಲ್ಲು. ಆಯ್ತಲ್ಲ. ದ್ವಾಪರ ಕಲಿಯುಗ ವಿಲನ್ನು, ಇದು ರಾವಣನ ಪಾತ್ರ, ರಾವಣ ಕೊಟ್ಟಿರುವಂತ ಪಾತ್ರ ಅದು. ಬಟ್ ನಾನು ರಿಯಲ್ ಸಂಸ್ಕಾರವನ್ನ ನಾನು ನೆನಪು ಮಾಡ್ಬೇಕಾ, ಇಲ್ಲ ರಾವಣನ ಸಂಸ್ಕಾರವನ್ನ ನಾನು ನೆನಪು ಮಾಡ್ಬೇಕಾ? ಯಾವ ಸಂಸ್ಕಾರವನ್ನ ನಾನು ನೆನಪು ಮಾಡಬೇಕು, ಧಾರಣೆ ಮಾಡ್ಕೋಬೇಕು? ಸ್ಮೃತಿ ಇರಬೇಕು ನನಗೆ, ಅಟೆನ್ಷನ್ ಇರಬೇಕು ನನಗೆ ಅಲ್ವಾ. ತಂದೆಯದು ಸಂಸ್ಕಾರ ದೈವಿ ಸಂಸ್ಕಾರ, ನಮಗೆ ದೈವಿ ಗುಣಗಳನ್ನೇ ಧಾರಣೆ ಮಾಡಿಸ್ತಾರೆ, ದೈವಿ ಸಂಸ್ಕಾರಗಳನ್ನೇ ಧಾರಣೆ ಮಾಡಿಸ್ತಾರೆ ಬಾಬಾ. ರಾವಣನ ಸಂಸ್ಕಾರಗಳನ್ನ ಧಾರಣೆ ಮಾಡಿಸೋದಿಲ್ಲ ಬಾಬಾ. ಇದು ಈಶ್ವರೀಯ ಸಂಸ್ಕಾರಗಳು, ದೈವಿ ಸಂಸ್ಕಾರಗಳು ಅಲ್ವಾ. ನಾವು ಆತ್ಮ ಪರಮಾತ್ಮನ ಸಂತಾನ, ಪರಮಾತ್ಮನಲ್ಲಿ ಏನು ಗುಣ ಇದೆ, ಅವರು ಸಾಗರ ಆಗಿದ್ರೆ ನಾವು ಸ್ವರೂಪರು ಅಲ್ವಾ. ಈ ಸಮಯದಲ್ಲಿ ಅವರು ಸಾಗರ ಆಗಿದ್ರೆ ನಾವು ಮಾಸ್ಟರ್ ಸಾಗರರು ಈ ಸಮಯದಲ್ಲಿ ಅಲ್ವಾ. ಮತ್ತೆ ಅವರು ಸ್ಥಾಪನೆ ಮಾಡುವಂಥದ್ದು ಸತ್ಯತ್ರೇತಾಯುಗನೇ ಹೊರತು ದ್ವಾಪರ ಕಲಿಯುಗ ಅವರು ಸ್ಥಾಪನೆ ಮಾಡೋದಿಲ್ಲ. ಮತ್ತೆ ನನ್ನ ಈ ಸಮಯದಲ್ಲಿ ನಾವು ಯಾರನ್ನೇ ನೋಡಿದ್ರು ಕೂಡ, ನಾವೀಗ ಬ್ರಾಹ್ಮಣಸೋ ಫರಿಸ್ತಾ ದೇವತಾ, ಈ ಮೂರು ನಮಗೆ ಸ್ಮೃತಿ ಇರಬೇಕು ಅಷ್ಟೇ. ಪಾತ್ರ ಅಂದಾಗ ಈ ಮೂರ ಸ್ಮೃತಿ ಬರಬೇಕು ನಮಗೆ. ಪಾತ್ರ ಅಂದಾಗ ದ್ವಾಪರ ಕಲಿಯುಗದ್ದು ಅಸುರಿ ಪಾತ್ರ ನಮಗೆ ಸ್ಮೃತಿ ಬರಬಾರ್ದು, ನಮ್ಮದು ಬರಬಾರ್ದು, ಇತರದ್ದು ಬರಬಾರ್ದು. ಅರ್ಥ ಆಗ್ತಿದೆಯಲ್ಲ. ಯಾರನ್ನೇ ನೋಡಿದ್ರು ಆತ್ಮ ಅಂತ ನೋಡಿ, ರೂಪ ಆತ್ಮ ಆಗಿದೆ. ಅವರ ಗುಣ ಶಾಂತಿ, ಪ್ರೀತಿ, ಸುಖ, ಆನಂದದಿಂದ ಕೂಡಿರುವಂತಹದ್ದು. ಅವರ ಸಂಸ್ಕಾರ ಸತ್ಯಯುಗದ ದೈವಿ ಸಂಸ್ಕಾರ ಆಗಿದೆ. ಅರ್ಥ ಆಯ್ತಲ್ಲ. ರೂಪ, ಗುಣ, ಸಂಸ್ಕಾರ, ಈ ಮೂರು ಸಹ ಆತ್ಮದ ರೂಪ, ಆತ್ಮದ ಗುಣಗಳು, ಆತ್ಮದ ಸಂಸ್ಕಾರ. ಆತ್ಮದ ರೂಪ ನಿರಾಕಾರಿ, ಆತ್ಮದ ಗುಣ 7 ಗುಣಗಳು ಗೊತ್ತಿದೆಯಲ್ಲ, ಶಾಂತಿ, ಪ್ರೀತಿ, ಇವೆಲ್ಲವೂ ಸಹ
ಆತ್ಮದ ಸಂಸ್ಕಾರ, ದೈವಿ ಸಂಸ್ಕಾರ, ಸತ್ಯಯುಗದ ಸಂಸ್ಕಾರಗಳು. ಈ ಮೂರನ್ನೇ ನಾವು ನೋಡಬೇಕು. ದೈವಿ ಸಂಸ್ಕಾರ ಅಂದಾಗ ಅವರು ದೇವತೆಗಳೇ ಇರ್ಬೋದು, ಅಲ್ಲಿ ಶರೀರನೇ ಇರ್ಬೋದು, ಆದರೆ ಶರೀರದ ಸ್ಮೃತಿ ಅವ್ರಿಗೆ ಇರೋದಿಲ್ಲ. ನಾನು ಆತ್ಮ ಅನ್ನೋ ಸ್ಮೃತಿನೇ ಇರುತ್ತೆ. ಅಂದರೆ ಶರೀರದಲ್ಲಿ ಇದ್ರೂ ಕೂಡ ಅದರ ಮೇಲೆ ಅವ್ರಿಗೆ ಮೋಹ, ನಾನು ಶರೀರ ಅನ್ನೋದು ಇರೋದಿಲ್ಲ. ಕೇವಲ ಅವರು ಆತ್ಮದ ಸ್ಮೃತಿಯಲ್ಲೇ ಇರ್ತಾರೆ. ಅದಿದ್ರೂ ಕೂಡ ಅದನ್ನು ಒಂದು ವಸ್ತ್ರವಾಗಿ ಅವರು ಅದನ್ನು ಅನುಭವ ಮಾಡ್ಕೋತಾರೆ. ಅರ್ಥ ಆಯ್ತಲ್ಲ? ಆತ್ಮದ ರೂಪ, ಗುಣ, ಸಂಸ್ಕಾರ. ನಮ್ಮನ್ನು ನಾವು ನೋಡಿಕೊಂಡಾಗ್ಲೂ ನಾವು ಇದೇ ಇರಬೇಕು. ಆತ್ಮದ ರೂಪ ಯಾವುದು, ಗುಣ ಯಾವುದು, ಸಂಸ್ಕಾರ ಯಾವುದು. ಇತರರನ್ನು ನೋಡಿದಾಗೂ ಸಹ ಅವರ ಒಂದು ರೂಪ, ಗುಣ, ಸಂಸ್ಕಾರ ಆತ್ಮದ್ದೇ ಆಗಿರಬೇಕು. ಇತರರನ್ನು ನೋಡಿದಾಗೂ ನಾವು ಕಲಿಯುಗದ ಒಂದು ಪಾತ್ರ, ಆ ಒಂದು ರೂಪ, ಆ ದೇಹದ ನೋಡಿ, ಕಲಿಯುಗದ ರೂಪ ಯಾವುದು, ದ್ವಾಪರ ಯುಗದ ರೂಪ ಯಾವುದು, ದೇಹ. ಗುಣ ಯಾವುದು, ವಿಕಾರಗಳು. ಸಂಸ್ಕಾರ ಯಾವುದು, ಅಸುರಿ ಸಂಸ್ಕಾರಗಳು ಅಲ್ವಾ? ನಾವು ದ್ವಾಪರ ಕಲಿಯುಗಕ್ಕೆ ಬಂದ್ಬಿಟ್ವಿ, ಕಲಿಯುಗಕ್ಕೆ ಬಂದ್ಬಿಟ್ವಿ, ದೇಹಾಭಿಮಾನ ಬಂದ್ಬಿಡ್ತು ಅಂದ್ರೆ ಅದರ ಒಂದು ರೂಪ, ಗುಣ, ಸಂಸ್ಕಾರ ಈ ದೇಹದ ಬಂದ್ಬಿಡುತ್ತೆ ನಮಗೆ. ನಾವು ಸತ್ಯಯುಗದ ದೈವಿ ಆತ್ಮಗಳು, ದೇವಿ ದೇವತೆಗಳು, ಸಂಗಮ ಯುಗದ ಶ್ರೇಷ್ಠ ಬ್ರಾಹ್ಮಣ ಆತ್ಮಗಳು, ನಾವು ಫರಿಸ್ತೆಗಳು. ನಾವು ಇಲ್ಲಿ ಇವರು ಸ್ತ್ರೀ, ಇವರು ಪುರುಷ ಅಂತ ನೋಡೋದು ಪಾಪ ಅಂತ ಹೇಳಿದ್ದಾರೆ ಬಾಬಾ. ಇವರು ಸ್ತ್ರೀ, ಇವರು ಪುರುಷ. ಅದು ಯಾವಾಗ ಬರುತ್ತೆ ಹೇಳಿ, ಸ್ತ್ರೀ ಪುರುಷ ಅನ್ನೋದು ಕೂಡ ದೇಹವನ್ನ ನೋಡಿದಾಗ. ದೇಹವನ್ನ ನೋಡೋದೇ ಪಾಪ ಅಂದ್ರೆ ಮತ್ತೆ ಅದರಲ್ಲಿ ಇವರು ಸ್ತ್ರೀಯರು, ಇವರು ಪುರುಷರು, ಇವರು ಒಳ್ಳೆಯವರು, ಇವರು ಕೆಟ್ಟವರು, ಇದು ಈ ಸಮಯದಲ್ಲಿ ಅದು ಪಾಪ ಆಗ್ಬಿಡತ್ತೆ ಅಂತ ಹೇಳಿದ್ದಾರೆ. ಶರೀರ ನೋಡ್ತೀರಿ ಆಯ್ತಾ, ಆದ್ರೆ ಆತ್ಮ ಅಂತ ನೋಡಿ. ಇಲ್ಲಿ ನಾವು ಬ್ರಾಹ್ಮಣರು ಅಂದಾಗ ನಾವು ಬ್ರಾಹ್ಮಣ ಆತ್ಮಗಳಲ್ಲಿ ಶರೀರದಲ್ಲಿ ಇದ್ರೂ ಕೂಡ ನಾವು ಆತ್ಮಗಳೇ. ನಾನು ಆತ್ಮ, ಅವರು ಆತ್ಮ. ಅವರು ಈಶ್ವರಿಯ ವಿದ್ಯಾರ್ಥಿ, ನಾನು ಈಶ್ವರಿಯ ವಿದ್ಯಾರ್ಥಿ. ಅವರು ಬಾಬಾರವರ ಮಗು, ನಾನು ಬಾಬಾರವರ ಮಗು. ಕರ್ಮಗಳನ್ನ ಮಾಡುವಾಗ ದೇಹದಲ್ಲಿ ಬರಬೇಕು, ಕರ್ಮಗಳನ್ನ ಮಾಡಬೇಕು. ದೇಹದ ಒಂದು ಆಗಾಗ ದೇಹದ ಒಂದು ಸ್ಮೃತಿ ಬರ್ತಿರುತ್ತೆ, ಆಗ ನನ್ನ ಸಹೋದರ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಈಗ ಬ್ರಹ್ಮನ ಮುಖ ವಂಶಾವಳಿ ಬ್ರಾಹ್ಮಣರು ನಾವೆಲ್ಲರೂ ಸಹ ಶರೀರದಲ್ಲಿ ಇದ್ದು ಆತ್ಮಿಕ ಜ್ಞಾನವನ್ನ ತಿಳ್ಕೊಳ್ತಿದ್ದೀವಿ, ಓದ್ತಿದ್ವಿ, ಶಿಕ್ಷಣವನ್ನ ಪಡ್ಕೊಳ್ತಿದ್ದೀವಿ ಅಲ್ವಾ? ಶರೀರದಲ್ಲಿ ಇದ್ದು ಆತ್ಮಿಕ ವಿದ್ಯೆಯನ್ನ ಓದ್ತಿದ್ದೀವಿ. ಯಾರು ಓದಿಸ್ತಿದ್ದಾರೆ? ಆತ್ಮಿಕ ತಂದೆ ಓದಿಸ್ತಿದ್ದಾರೆ. ಇಲ್ಲಿ ಶರೀರದ ವಿದ್ಯೆಯನ್ನು ಓದಿಸ್ತಿಲ್ಲ, ಆತ್ಮಿಕ ವಿದ್ಯೆಯನ್ನು ಓದಿಸ್ತಿದ್ದಾರೆ. ಆದರೂ ನೀವು ಬ್ರಾಹ್ಮಣ ಆತ್ಮರು ಸಹೋದರ ಸಹೋದರಿ ಅಂತ ತಿಳ್ಕೊಳ್ಳಿ ಅಂತ ಒಂದು ಮಾತಾಡಿದ್ದಾರೆ. ಯಾಕೆ ಅಂದ್ರೆ ನಾವು ಪದೇ ಪದೇ ಕೆಲವೊಂದ್ಸರಿ ದೇಹಾಭಿಮಾನದಲ್ಲಿ ಬಂದ್ಬಿಡ್ತೀವಿ, ಆಗ ವಿಕಾರದ ದೃಷ್ಟಿ ಬರಬಾರದು ಅನ್ನೋ ಕಾರಣಕ್ಕೆ ಇವರು ನನ್ನ ಸಹೋದರ, ಇವರು ನನ್ನ ಸಹೋದರಿ. ಯಾಕಂದ್ರೆ ನಾವು ಶರೀರದಲ್ಲಿ ಇದ್ದು ನಾವು ಆತ್ಮಿಕ ವಿದ್ಯೆಯನ್ನು ನಾವು ಓದ್ತಿದ್ದೀವಿ ಅಂತಂದ್ರೆ ಇಲ್ಲಿ ನಮ್ಮದು ಹಳೆಯ ಸಂಸ್ಕಾರ ಕೆಲವೊಂದ್ಸರಿ ಇಮರ್ಜ್ ಆಗ್ತಿರುತ್ತೆ. ಯಾವುದು? ದೇಹದ ಸಂಸ್ಕಾರ, ವಿಕಾರದ ಸಂಸ್ಕಾರ ಇಮರ್ಜ್ ಆಗ್ತಿರತ್ತೆ. ಆಗ ವಿಕಾರದ ದೃಷ್ಟಿ ಬಂದ್ಬಿಡತ್ತೆ, ಪಾಪ ಆಗ್ಬಿಡತ್ತೆ. ಅದಕ್ಕೆ ಬಾಬಾ ಏನ್ ಹೇಳ್ತಾರೆ? ಸೋದರ ಸೋದರಿ, ಸಹೋದರ ಸಹೋದರ, ಸಹೋದರಿ ಸಹೋದರ ಅನ್ನೋ ದೃಷ್ಟಿಯಲ್ಲಿ ನೋಡಿ ಅಂತ ಹೇಳ್ತಾರೆ. ಆದ್ರೆ ಬಾಬಾ ಹೇಳ್ತಾರೆ ಕೆಲವೊಂದು ಸರಿ ನೀವು ಸಹೋದರ ಸಹೋದರಿ ಅಂದ್ರೂ ಅದರಲ್ಲಿ ವಿಕಾರ ದೃಷ್ಟಿ ಬಂದ್ಬಿಡುತ್ತೆ. ಅದಕ್ಕೂ ಸಹ ಅಂದ್ರೆ ಅತೀತ ಆಗ್ಬಿಡಿ ಅಂತ ಹೇಳ್ತಾರೆ ಬಾಬಾ. ಅದಕ್ಕೂ ಸಹ ಅತೀತ ಆಗ್ಬಿಡಿ. ನಾನು ಸಹೋದರ ಆತ್ಮ, ಅವರು ನನ್ನ ಸಹೋದರ ಆತ್ಮ, ಬಾಯಿ ಸಂಬಂಧ. ನಾವು ಇವತ್ತು ನೋಡಿ ಮುರುಳಿಯಲ್ಲಿ ಬಾಬಾ ತಿಳಿಸಿದ್ದಾರೆ ಅಲ್ವಾ, ಯಾರಲ್ಲಿ ಆತ್ಮಿಕ ಒಂದು ಸ್ಮೃತಿ ಇರುತ್ತೆ ಅವರು ಸ್ತ್ರೀ ಪುರುಷರು ಜೊತೆಯಲ್ಲಿ ಇದ್ರೂ ಕೂಡ ಅವರಿಗೆ
ಅವರು ಬಾಯಿ ಬಾಯಿ ಸಂಬಂಧದಲ್ಲೇ ಇರ್ತಾರೆ. ಆತ್ಮಿಕ ಸಹೋದರ ಒಂದು ಸ್ಮೃತಿನೇ ಇರುತ್ತೆ ಅವರಿಗೆ, ಬೇರೆ ತರ ಭಾವನೆಗಳು ಬರುವುದಿಲ್ಲ ಅಂತ ಹೇಳಿದ್ದಾರೆ ಬಾಬಾ. ಆತ್ಮಿಕ ಸ್ಮೃತಿ ಇದೆ. ನಾವೆಲ್ಲರೂ ಒಬ್ಬ ತಂದೆ ಮಕ್ಕಳು, ನಾವೆಲ್ಲರೂ ಸಹೋದರರು ಅನ್ನೋ ಸ್ಮೃತಿ ಇದೆ ಅಂದ್ರೆ, ನೀವು ಪುರುಷರ ಜೊತೆ ಇದ್ರು, ಸ್ತ್ರೀಯರ ಜೊತೆ ಇದ್ರು, ಯಾರ ಜೊತೆ ಇದ್ರು ಇವ್ರ ಆತ್ಮ ಅನ್ನೋ ಸ್ಮೃತಿನೇ ಇರುತ್ತೆ. ನನ್ನ ಸಹೋದರ ಆತ್ಮ ಅನ್ನೋದೇ ಇರುತ್ತೆ. ಅವರ ಬಗ್ಗೆ ವಿಕಾರದ ದೃಷ್ಟಿ ಬರುವುದಿಲ್ಲ. ಯಾರಲ್ಲಿ ಜಾಸ್ತಿ ಆತ್ಮಿಕ ಶಕ್ತಿ, ಆತ್ಮಿಕ ಸ್ಮೃತಿ ಇರುತ್ತೆ ಅವರಿಗೆ. ಆದ್ದರಿಂದ ನಾವು ಇಲ್ಲಿ ಶ್ರೇಷ್ಠ ಬ್ರಾಹ್ಮಣರು, ಇಲ್ಲಿ ವಿದ್ಯೆಯನ್ನು ಓದೋದಕ್ಕೆ ನಾವು ಶರೀರದಲ್ಲಿ ಇದೀವಿ. ಆದ್ರೂ ಸಹ ಬಾಬಾ ಹೇಳ್ತಾರೆ, ನೀವು ಶರೀರದಲ್ಲಿ ಇದ್ರೂ ಸಹ ನೀವು ಶರೀರದ ಅಭಿಮಾನದಲ್ಲಿ ಬರಬಾರದು ಅಂತ ಹೇಳ್ತಾರೆ. ನೀವು ಆತ್ಮಾಭಿಮಾನಿಯಾಗಿ ಇರಬೇಕಿಲ್ಲಿ ಅಂತ ಹೇಳ್ತಾರೆ. ಇದನ್ನೇ ಜೀವನ್ಮುಕ್ತ ಸ್ಥಿತಿ ಅಂತ ಹೇಳೋದು, ಇದನ್ನೇ ಮುಕ್ತಿ ಅಂತ ಹೇಳೋದು, ಇದನ್ನೇ ಜೀವನ್ಮುಕ್ತ ಸ್ಥಿತಿ ಅಂತ ಹೇಳೋದು. ಇದನ್ನೇ ಶರೀರದಲ್ಲಿ ಇದ್ರೂ ಸಹ ಶರೀರಕ್ಕೆ ಸಂಬಂಧಪಟ್ಟ ಎಲ್ಲದರಿಂದಲೂ ಸಹ ಮನಸ್ಸು ಬುದ್ಧಿಯಿಂದ ಅತೀತವಾಗಿ ಇರುವಂತಹದ್ದೇ ಮುಕ್ತಿ, ಜೀವನ್ಮುಕ್ತಿ ಸ್ಥಿತಿ. ಇದರ ಒಂದು ಪ್ರಾರಬ್ಧ, ಈ ಒಂದು ಸಂಸ್ಕಾರನೇ ಪರಂಧಾಮದಲ್ಲಿ ನಾವು ಮುಕ್ತಿಯಲ್ಲಿರ್ತೀವಿ. ಅಂದ್ರೆ ಎಲ್ಲದರಿಂದ ಇಲ್ಲಿ ಈ ದೇಹದ ಪ್ರಪಂಚ, ದೇಹ ಎಲ್ಲವನ್ನ ಬಿಟ್ಟು ಆತ್ಮ ಆಗಿ ಪರಮಾತ್ಮನ ಸಂತಾನ ಆಗಿ ನನ್ನ ಮನೆಯಲ್ಲಿ ನಾನು ಪರಂಧಾಮದಲ್ಲಿ ಇರ್ತೀನಿ. ಅದು ಮುಕ್ತಿ. ಸತ್ಯ ತ್ರೇತಾಯುಗದಲ್ಲಿ ಶರೀರದಲ್ಲಿ ಇದ್ರೂ ಕೂಡ ಅದಕ್ಕೆಲ್ಲದಕ್ಕೂ ಅತೀತವಾಗಿ ಇರ್ತೀವಿ. ಅದು ಜೀವನ್ಮುಕ್ತಿ. ಆ ಒಂದು ಸ್ಥಿತಿ, ಮುಕ್ತಿ ಜೀವನ್ಮುಕ್ತಿ ಸ್ಥಿತಿಯನ್ನು ನಾವು ಇಲ್ಲೇ ಅನುಭವ ಮಾಡಬೇಕು. ಶರೀರದಲ್ಲಿ ಇದ್ರೂ ಕೂಡ ಶರೀರದಲ್ಲಿರೋ ಆತ್ಮಗಳಿಗೆ ಪರಮಾತ್ಮ ಓದಿಸ್ತಿದ್ದಾರೆ ಅಂದ್ರೆ ಏನ್ ಹೇಳ್ತಿದ್ದಾರೆ, ನೀವು ಶರೀರ ಅಂತ ನೋಡಿ ಅಂತ ಹೇಳೋದಿಲ್ಲ, ಆತ್ಮ ಅಂತಾನೆ ನೋಡಿ ಅಂತ ಹೇಳ್ತಿದ್ದಾರೆ ಅಲ್ವಾ. ಆತ್ಮದ ಸಂಸ್ಕಾರವನ್ನ ನಾವು ಇಲ್ಲೇನೆ ಜಾಗೃತ ಮಾಡ್ಕೋಬೇಕು, ಇಮರ್ಜ್ ಮಾಡ್ಕೊಳ್ಬೇಕಾಗಿದೆ ಅಲ್ವಾ, ಇಲ್ಲಿ ತುಂಬಿಕೋಬೇಕಾಗಿದೆ ನಾವು. ಆದ್ದರಿಂದ ನಾವು ಪಾತ್ರವನ್ನ ನೋಡಬಾರ್ದು. ನೋಡಿದ್ರೂ ಸಹ ಯಾವ ಪಾತ್ರ ನೋಡಬೇಕು? ಬ್ರಾಹ್ಮಣ. ಇವರು ಶ್ರೇಷ್ಠ ಬ್ರಾಹ್ಮಣ ಆತ್ಮ ಆಗಿದ್ದಾರೆ. 1, ಇವರು ಫರಿಸ್ತೆ ಆಗಿದ್ದಾರೆ. 2, ಇವರು ಸತ್ಯಯುಗದ ದೇವಿ ದೇವತಾ ಆತ್ಮ ಆಗಿದ್ದಾರೆ. ಬ್ರಾಹ್ಮಣ ಸ್ವರೂಪ ಅಂದಾಗೂ ಆತ್ಮನೇ ಬರುತ್ತೆ. ಯಾಕಂದ್ರೆ ಬಾಬಾ ಶರೀರವನ್ನ ಸ್ಮೃತಿ ಮಾಡಿ ಅಂತ ಹೇಳೋದಿಲ್ಲ. ನಾವು ಶರೀರದಲ್ಲಿ ಇದ್ರೂ ಸಹ ನಾವು ಆತ್ಮಗಳೇ. ಈ ಶರೀರ ಕೇವಲ ನಮಗೆ ಸಹಯೋಗಿ, ರಥ, ವಸ್ತ್ರ ಆಗಿದೆ. ನಾವು ಆತ್ಮ ಸಾರಥಿಗಳು. ಈ ಶರೀರ ರಥ ಆಗಿದೆ ಅಲ್ವಾ, ಆತ್ಮನೇ. ಇವರು ಶ್ರೇಷ್ಠ ಬ್ರಾಹ್ಮಣ ಆತ್ಮ, ಪರಮಾತ್ಮ ಆರಿಸಿಕೊಂಡಿರುವಂತಹ, ಸೆಲೆಕ್ಟ್ ಮಾಡಿಕೊಂಡಿರುವಂತಹ ವಿಶೇಷ ಆತ್ಮ. ಯಾವುದೇ ಒಂದು ಬ್ರಾಹ್ಮಣ ಆತ್ಮವನ್ನ ನೋಡಿದಾಗ ನಮಗಿದೇ ಸ್ಮೃತಿ ಬರಬೇಕು, ಇವರು ಶ್ರೇಷ್ಠ ಬ್ರಾಹ್ಮಣ ಆತ್ಮ, ಇವರು ತಂದೆ ಸೆಲೆಕ್ಟ್ ಮಾಡಿಕೊಂಡಿರುವಂತಹ ಶ್ರೇಷ್ಠ ಆತ್ಮ. ಯಾಕೆ ಅಂದ್ರೆ ಬಾಬಾ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಪರಿವರ್ತನೆ ಮಾಡೋದಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಲ್ವಾ. ನಮ್ಮನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ಬೋದು, ನಿಮ್ಮನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ಬೋದು ಅಲ್ವಾ, ಮಾಡ್ಕೊಂಡಿದ್ದಾರೆ ತಾನೇ. ನಮ್ಮನ್ನ ಪರಿವರ್ತನೆ ಮಾಡ್ತಾರೆ. ನಮ್ಮ ಮೂಲಕ, ನಮ್ಮಿಂದ ಇತರರನ್ನ ಪರಿವರ್ತನೆ ಮಾಡ್ತಾರೆ, ಇಡೀ ವಿಶ್ವವನ್ನ. ಅಂದ್ರೆ ನಾವು ಪರಿವರ್ತನೆ ಆಗೋದಕ್ಕೆ ಬಂದಿರುವಂತಹದ್ದು. ಬಾಬಾ ಸೆಲೆಕ್ಟ್ ಮಾಡಿರೋದು ಸಹ ನಮ್ಮನ್ನ ಪರಿವರ್ತನೆ ಮಾಡೋದಕ್ಕೆ. ಆದ್ದರಿಂದ ಎಲ್ಲರೂ ಪರಿವರ್ತನೆ ಆಗ್ತಿದ್ದಾರೆ. ಈಗಿಲ್ಲ ಅಂದ್ರೆ ನಾಳೆಯಾದ್ರೂ ಅವ್ರು ಪರಿವರ್ತನೆ ಆಗ್ತಾರೆ. ಎಲ್ಲರೂ ಒಂದೇ ತರ ಇರೋದಿಲ್ಲ ಅಲ್ಲ. ಕೆಲವರು ತುಂಬಾ ಚುರುಕಾಗಿರ್ತಾರೆ, ತುಂಬಾ ಚೆನ್ನಾಗಿ, ಈಗ ಸ್ಕೂಲಲ್ಲಿ ಓದೋರೇ ಇರ್ಬೋದು, ನೀವು ನೋಡಿ, ಚೆನ್ನಾಗಿ ಓದೋರು ಬೇಗ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಕೆಲವ್ರು ನಿಧಾನ, ಕೆಲವ್ರು ದಡ್ಡರು ಇರ್ತಾರೆ, ಅಂಥವರು ಇರ್ತಾರೆ. ಇಲ್ಲೂ ಸಹ ಎಲ್ಲಾ ತರದ ಮಕ್ಕಳು ಇದ್ದಾರೆ. ಬಾಬಾನ ಮಕ್ಕಳಾಗಿದ ತಕ್ಷಣ ಒಂದೇ ಸರಿ ಬಾಬಾ ತಿಳಿಸಿದ ತಕ್ಷಣ ಕಲ್ತ್ಕೊಂಡ್ಬಿಡ್ಬೇಕು ಅಂತ ಏನು ಇಲ್ಲ ಅಲ್ಲ. ಅವರದು ಸಂಸ್ಕಾರ, ಅವರ ಒಂದು ಬುದ್ಧಿಶಕ್ತಿ, ಜ್ಞಾನ ಶಕ್ತಿ ಏನಿದೆ ಅದರ ಅನುಸಾರವಾಗಿ ಅವರು ತಿಳ್ಕೋತಾರೆ.
ಅರ್ಥ ಮಾಡ್ಕೋತಾರೆ, ಪರಿವರ್ತನೆ ಆಗ್ತಾರೆ. ಪರಿವರ್ತನೆ ಮಾಡೋಕ್ಕೆ ಬಾಬಾ ಬಂದಿದ್ದಾರೆ. ಪ್ರತಿಯೊಬ್ಬರು ಪರಿವರ್ತನೆ ಆಗೇ ಆಗ್ತಾರೆ, ಬಾಬಾ ಮಾಡೇ ಮಾಡ್ತಾರೆ, ಬಂದಿರೋದೇ ಅದಕ್ಕೋಸ್ಕರ. ಅದರಿಂದ ಅವರು ಪರಿವರ್ತನೆ ಆಗ್ತಿರುವಂಥ ಸಮಯ, ಆದ್ದರಿಂದ ಪಾತ್ರವನ್ನು ನಾವು ನೋಡಬಾರದು ಅಂತ ಬಾಬಾ ತಿಳಿಸ್ತಿದ್ದಾರೆ. ಆತ್ಮವನ್ನು ನೋಡಿ, ಪರಿವರ್ತಿತ ಆತ್ಮ ಅಲ್ವಾ, ಪರಿವರ್ತನೆ ಆಗ್ತಿರುವಂಥ ಆತ್ಮ ಪರಿವರ್ತನೆ ಆಗೇ ಆಗ್ತಾರೆ. ಏನೇ ಒಂದು ನೀವು ಕೆಟ್ಟ ಗುಣ ಅವರಲ್ಲಿ ನೋಡಬಾರ್ದು, ಬಟ್ ನೋಡಿದ್ರೂ ಕೂಡ ಬಾಬಾ ಪರಿವರ್ತನೆ ಮಾಡ್ತಿದ್ದಾರೆ ಪ್ರತಿಯೊಬ್ಬರನ್ನು. ಇದು ಸಹ ಪರಿವರ್ತನೆ ಆಗುತ್ತೆ. ಬಾಬಾ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತಂದರೆ ಅದು ಪರಿವರ್ತನೆಗೋಸ್ಕರ. ಆದ್ದರಿಂದ ನಾವೇನು ನೋಡಬೇಕು, ಇವರು ಆತ್ಮ ಶ್ರೇಷ್ಠ ಬ್ರಾಹ್ಮಣ ಆತ್ಮ ಆಗಿದ್ದಾರೆ, ಸರ್ವಶ್ರೇಷ್ಠ ಬ್ರಾಹ್ಮಣ ಆಗಿದ್ದಾರೆ, ಬ್ರಾಹ್ಮಣಾತ್ಮ ಆಗಿದ್ದಾರೆ. ನಾವು ಆ ಒಂದು ದೃಷ್ಟಿಯಿಂದ ಬ್ರಾಹ್ಮಣಾತ್ಮಗಳನ್ನು ನೋಡಬೇಕು. ನಾವು ಹೊರಗಡೆ ನಾವು ಜ್ಞಾನ ಗೊತ್ತಿಲ್ಲದಿರೋರನ್ನ, ನಮ್ಮ ಸಹೋದರ ಆತ್ಮಗಳು ಯಾರಿದ್ದಾರೆ ಹೊರಗಡೆ ಜ್ಞಾನ ಗೊತ್ತಿಲ್ಲದೆ ಇರೋವಂಥವ್ರು, ನಾವು ಅವರನ್ನ ಲೌಕಿಕದವರು, ಪತಿತರು ಅಂತೆಲ್ಲ ಹೇಳ್ತಿರ್ತಾರಲ್ಲ, ನಾವು ಅವರನ್ನು ನೋಡಿದಾಗ ಇವರು ಲೌಕಿಕದವರು ಬೇಡ, ಇವರು ಪತಿತರು ಬೇಡ, ಇವರು ಸಹ ಭಗವಂತನ ಮಕ್ಕಳಾಗಿದ್ದಾರೆ, ಇವರು ಸಹ ಆತ್ಮಗಳಾಗಿದ್ದಾರೆ, ನನ್ನ ಸಹೋದರರಾಗಿದ್ದಾರೆ. ಆಯ್ತಲ್ಲ, ಇವರು ಸಹ ಬ್ರಹ್ಮ ಮುಖ ವಂಶಾವಳಿ ಬ್ರಾಹ್ಮಣರಾಗಿದ್ದಾರೆ. ಬ್ರಾಹ್ಮಣರು ಅವರು ಸಹ ಬ್ರಹ್ಮನ ಸಂತಾನರು. ಆ ಒಂದು ಸ್ಮೃತಿ ನಮಗೆ ಬೇಕು. ಇವರು ಪತಿತರು, ಇವರು ಲೌಕಿಕದವರು ಬೇಡ, ಇವರು ಅಜ್ಞಾನಿಗಳು ಬೇಡ, ಇವರು ದೈವಿ ಕುಲದ ಆತ್ಮಗಳಾಗಿದ್ದಾರೆ. ನಾವು ಸ್ವಲ್ಪ ಬೇಗ ಬಂದಿದ್ದೀವಿ, ಅವ್ರು ಸ್ವಲ್ಪ ಲೇಟಾಗಿ ಬರ್ತಾರೆ, ಅಷ್ಟೇ ವ್ಯತ್ಯಾಸ. ಇವತ್ತಲ್ಲ ನಾಳೆ ಭಗವಂತನನ್ನ ಅವರು ಗುರುತಿಸ್ತಾರೆ. ಇವತ್ತು ಗುರುತಿಸದೇ ಇರ್ಬೋದು, ಆದರೆ ಬಾಬಾ ತಿಳಿಸಿದ್ದಾರೆ, ಪ್ರತಿಯೊಬ್ಬರು ತಂದೆಯನ್ನು ಅಂತಿಮಷ್ಟೊಳಗಡೆ ಪ್ರತಿಯೊಬ್ಬರು ಗುರುತಿಸ್ತಾರೆ, ಪ್ರತಿಯೊಬ್ಬರು ಅರ್ಥ ಮಾಡ್ಕೋತಾರೆ. ನಾವು ಆ ಒಂದು ಪಾಸಿಟಿವ್ ಆಗಿ ನಾವು ಯೋಚನೆಯನ್ನು ನಾವು ಮಾಡಬೇಕು. ಪ್ರತಿಯೊಬ್ಬರು ಗುರುತಿಸ್ತಾರೆ, ಆದರೆ ಅವರದೇ ಆದಂತಹ ಸಮಯ ಇರುತ್ತೆ ಅನ್ನೋದ್ರ ಬಗ್ಗೆನೂ ಸಹ ನಾವು ಯೋಚನೆ ಮಾಡಬೇಕು. ಇವರು ಸಹ ಆತ್ಮಗಳೇ, ಇವರು ಸಹ ದೈವಿ ಕುಲದ ಆತ್ಮಗಳು. ಪ್ರತಿಯೊಬ್ಬರನ್ನು ನಾವು ಅದೇ ದೃಷ್ಟಿಯಲ್ಲಿ ನೋಡಬೇಕು. ಯಾಕಂದ್ರೆ ನಮಗೆ ದೃಷ್ಟಿ ತಯಾರಾಗಬೇಕಲ್ಲ, ನಮ್ಮ ಒಂದು ದೃಷ್ಟಿ ದೈವಿಕವಾಗಿ ತಯಾರಾಗಬೇಕಂದ್ರೆ ನಾವು ಅದೇ ದೃಷ್ಟಿಯಿಂದ ನೋಡೋದನ್ನು ನಾವು ಕಲ್ತ್ಕೊಳ್ಬೇಕು, ಅದನ್ನು ರೂಢಿ ಮಾಡ್ಕೋಬೇಕು. ನಾವು ಅದೇ ಸ್ಮೃತಿಯನ್ನು ನಾವು ರೂಢಿ ಮಾಡ್ಕೊಳ್ಬೇಕು. ಯಾರನ್ನೇ ನೋಡಿದ್ರು ಅಂದರೆ ಇಲ್ಲಿ ಭೇದ ಭಾವ ಬಂದ್ಬಿಡುತ್ತಲ್ವ, ಅದನ್ನೇ ಹೇಳ್ತಾರೆ. ನಾವು ಒಂದೇ ರಾಜ್ಯ, ಒಂದೇ ಮತ, ಒಂದೇ ಧರ್ಮ ತರಬೇಕು ಅಂತಂದರೆ ನಾವು ಎಲ್ಲರನ್ನೂ ಒಂದೇ ಅಂತ ನೋಡಬೇಕು. ನಾವು ಇವರು ಪತಿತರು, ಇವರು ಪಾವನರು, ಇವರು ಲೌಕಿಕದವರು, ಇವರು ಅಲೌಕಿಕದವರು, ಇವರು ಜ್ಞಾನಿಗಳು, ಇವರು ಅಜ್ಞಾನಿಗಳು, ಇಲ್ಲೇ ಭೇದ ಭಾವ ಬಂದ್ಬಿಡ್ತು, ಇಲ್ಲೇ ಬಂದ್ಬಿಡ್ತು. ಎರಡು ಅನೇಕತೆ ಬಂದ್ಬಿಡ್ತು. ಇಲ್ಲಿ ಏಕತೆ ಎಲ್ಲಿದೆ ಇಲ್ಲಿ ಅಲ್ವಾ? ನಾವು ಒಂದೇ ನೋಡಬೇಕು. ನಾವು ಬ್ರಾಹ್ಮಣ ಆತ್ಮಗಳನ್ನು ನಾವು ಹೇಗೆ ನೋಡ್ತಿದ್ದೀವಿ ಅದೇ ರೀತಿಯಲ್ಲಿ ಹೊರಗಡೆ ಪ್ರಪಂಚದ ಆತ್ಮಗಳನ್ನು ನಾವು ನೋಡಬೇಕು. ಇದೇ ಸಮನಾದ ದೃಷ್ಟಿ, ಬಾಬಾ ಸಮಾನವಾದ ದೃಷ್ಟಿ, ಆ ಒಂದು ಸ್ಮೃತಿ, ಆ ಸ್ಥಿತಿ ಅಂತ ನಾವು ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಸ್ತ್ರೀ ಪುರುಷರು ಅಂತ ನೀವು ನೋಡಬೇಡಿ ಅಂತ ಹೇಳ್ತಾರೆ. ಬ್ರಾಹ್ಮಣರಿಗೆ ಮಾತ್ರ ಹೇಳಿದಾರ ಸ್ತ್ರೀ ಪುರುಷರು ಅಂತ ನೋಡಬೇಡಿ ಅಂತ ಹೇಳಿ, ಹೊರಗಡೆ ನೋಡಿದವ್ರನ್ನು ಕೂಡ ನೀವು ಸ್ತ್ರೀ ಪುರುಷರು ಅಂತ ನೋಡಬೇಡಿ ಅಂತಾನೆ ಹೇಳಿರುವಂಥದ್ದು ಅಲ್ವಾ? ಅವರನ್ನು ಆತ್ಮ ಅಂತ ನೋಡಿ. ಅವರನ್ನು, ನಮಗೆ ಯಾವ ದೃಷ್ಟಿ ಬೇಕೀಗ, ಯಾವ ಸಂಸ್ಕಾರ ಬೇಕೀಗ? ನನಗೆ ಆತ್ಮದ ಒಂದು ರೂಪ ಬೇಕು, ಆತ್ಮದ ಗುಣಗಳು ಬೇಕು, ಆತ್ಮದ ಸಂಸ್ಕಾರಗಳು ನನ್ನಲ್ಲಿ ಧಾರಣೆ ಆಗಬೇಕು ಅಲ್ವಾ? ಗೊತ್ತಾಗಿದೆ ಅಲ್ಲ ಈಗ, ಆತ್ಮದ ರೂಪ ನಿರಾಕಾರ ಬಿಂದು ಅಲ್ವಾ? ಗುಣಗಳು 7 ಗುಣಗಳು, ಸಂಸ್ಕಾರ ದೈವಿ ಸಂಸ್ಕಾರಗಳು, ಇದು ನಮಗೆ ಗೊತ್ತಿದೆ. ಇವು ಈಗ ಅದು ನನ್ನದಾಗಬೇಕು, ಅದು ನಾನೇ ಆಗಬೇಕು, ಅದು ನಾನು ಧಾರಣೆ ಮಾಡ್ಕೋಬೇಕು ಅಂದರೆ ಪ್ರತಿಯೊಬ್ಬರನ್ನು ನನ್ನನ್ನು ನಾನು ಅದೇ ರೂಪದಲ್ಲಿ ನೋಡ್ಕೋಬೇಕು, ಅದೇ ರೀತಿ ನನ್ನನ್ನು ನಾನು ತಿಳ್ಕೋಬೇಕು, ಇತರರನ್ನು ನಾನು ಅದೇ ರೀತಿನೇ ನೋಡಬೇಕು. ಅವರ ರೂಪ ಆತ್ಮ, ಅವರ ಗುಣ ಶಾಂತಿ, ಪವಿತ್ರತೆ, ಸುಖ, ಆನಂದ, ಅವರ ಸಂಸ್ಕಾರ ದೈವಿ ಸಂಸ್ಕಾರ. ಯಾವಾಗ ನನ್ನನ್ನು ನಾನು ಆ ರೀತಿ ನೋಡ್ಕೊಳ್ತಾ ಹೋಗ್ತೀನಿ, ಇತರರನ್ನು ನಾನು ಆ ರೀತಿ ನೋಡ್ತಾ ಹೋಗ್ತೀನಿ ಅಲ್ವಾ? ನನ್ನ ರೂಪ ಏನು, ನನ್ನ ಗುಣ ಏನು, ನನ್ನ ಸಂಸ್ಕಾರ ಏನು? ಬಾಬಾರವರ ಸಂಸ್ಕಾರನೇ ನನ್ನ ಸಂಸ್ಕಾರ.
ಬಾಬಾರವರ ಗುಣನೇ ನನ್ನ ಗುಣ, ಬಾಬಾರವರ ರೂಪನೇ ನನ್ನ ರೂಪ ಆದಾಗ ನಿಜ ತಾನೆ, ಬಾಬಾ ಪರಮಾತ್ಮನೇ, ಆದರೆ ಅವರ ಸಂತಾನ ನಾವು. ಅವರ ರೂಪ ನಿರಾಕಾರ, ನಮ್ಮ ರೂಪನೂ ಕೂಡ ನಿರಾಕಾರ. ಅವರ ಗುಣ ಏನಿದೆ? ಶಾಂತಿ, ಪ್ರೀತಿ ಎಲ್ಲ, ಎಲ್ಲದರಲ್ಲೂ ಸಾಗರ ಅವರು. ಮತ್ತು ನಾವು ಸಹ ನನ್ನ ಒಂದು ಗುಣನೂ ಶಾಂತಿ ಪ್ರೀತಿನೇ. ಅವರ ಸಂಸ್ಕಾರ ಏನಿದೆ ಅಲ್ವಾ, ಯಾವ ರೀತಿ ಇದೆ? ದೈವಿ ಸಂಸ್ಕಾರನೇ ತಾನೇ ಅವ್ರದ್ದು ಸಹ, ನಮ್ಮದು ಸಹ ಅದೇ ಆಗಿದೆ. ಅವರ ಸಂಸ್ಕಾರಗಳೇ ಸತ್ಯತ್ರೈತಾಯುಗದವರೆಗೂ ಅಲ್ಲಿ ಪಾತ್ರ ಮಾಡುವಂತಹದ್ದು. ಅದು ಈಶ್ವರೀಯ ಸಂಸ್ಕಾರ ಅಂತ ಅದಕ್ಕೆ ಹೇಳುವಂತಹದ್ದು, ಈಶ್ವರೀಯ ಗುಣಗಳು ಅಂತ ಅದಕ್ಕೆ ಹೇಳುವಂತಹದ್ದು. ಆದ್ದರಿಂದ ನಾವು ಅದೇ ರೂಪದಲ್ಲಿ ಬಾಬಾರವರ ಒಂದು ಗುಣ ಸಂಸ್ಕಾರ ರೂಪ ನಮ್ಮದು ಅಂದಾಗ, ನಾವು ಅದೇ ಒಂದು ಗುಣ ರೂಪ ಸಂಸ್ಕಾರದಲ್ಲಿ ನಾವು ಇದ್ದಾಗ ಇತರರನ್ನು ನಾವು ಅದೇ ರೀತಿ ನಾವು ನೋಡ್ತೀವಿ, ನೋಡಬೇಕು ಕೂಡ. ಬರೀ ಬ್ರಾಹ್ಮಣಾತ್ಮರನ್ನಷ್ಟೇ ಅಲ್ಲ, ಇಡೀ ವಿಶ್ವದ ಆತ್ಮಗಳನ್ನು ನಾವು ನೋಡಬೇಕು. ಒಂದು ಪ್ರಾಣಿ ಪಕ್ಷಿಯನ್ನು ನೀವು ನೋಡಿದಾಗ ಅದಕ್ಕೂ ನೀವು ಆತ್ಮ, ಇದು ಭಗವಂತನ ಸೃಷ್ಟಿನೇ, ಇದು ಸಹ ಆತ್ಮನೇ ಆಗಿದೆ. ಆತ್ಮಿಕ ದೃಷ್ಟಿ, ಶುಭ ಭಾವನೆಯ ದೃಷ್ಟಿ ಬೇಕು. ಇದೆಲ್ಲವೂ ಸಹ ನಾನು ಏನಾಗಬೇಕು ಅದನ್ನೇ ನಾನು ಸ್ಮೃತಿ ಮಾಡಬೇಕು, ಅದನ್ನೇ ನೋಡಬೇಕು, ಅದನ್ನೇ ಮಾಡಬೇಕು, ಅದನ್ನೇ ಧಾರಣೆಯಲ್ಲಿ ತರಬೇಕು ನಾನು. ಆದ್ದರಿಂದ ಪಾತ್ರವನ್ನು ನೋಡಬಾರ್ದು, ಆತ್ಮವನ್ನು ನೋಡಬೇಕು. ಪಾತ್ರವನ್ನು ನೋಡಿದ್ರೂ ಸಹ ನಾವು ದ್ವಾಪರ ಕಲಿಯುಗದ ಸಂಸ್ಕಾರದ ಪಾತ್ರ ಏನಿದೆ, ದ್ವಾಪರ ಕಲಿಯುಗದ ಪಾತ್ರವನ್ನು ಇಲ್ಲಿ ನಾವು ನೋಡಲೇಬಾರ್ದು. ಬಾಬಾ ಹೇಳುವಂಥದ್ದು ನೋಡಲೇಬಾರ್ದು ಅಂತ ಹೇಳ್ತಾರೆ. ಯಾಕೆ ಅಂದರೆ ಈಗ ನಾವು ಆತ್ಮದ ಒಂದು ಸಂಸ್ಕಾರ ತುಂಬಿಕೊಂಡು ದೈವಿ ಸಂಸ್ಕಾರ ಎಲ್ಲವನ್ನ ನಾವಿಲ್ಲಿ ಧಾರಣೆ ಮಾಡಿಕೊಂಡು ಸತ್ಯತ್ರೈತಾಯುಗ ನಾವು ಪಾತ್ರ ಮಾಡಬೇಕು, ದೈವಿ ಪಾತ್ರವನ್ನು ನಾವು ಮಾಡಬೇಕು. ಮತ್ತು ಅದೇ ಸಂಸ್ಕಾರ ನಾವೀಗ ತುಂಬ್ಕೋಬೇಕು. ಮತ್ತು ನಾವು ತುಂಬಿಕೊಂಡಿಲ್ಲ ಅಂತಂದರೆ ಮತ್ತೆ ಎಲ್ಲಿ ನಾವು ಸತ್ಯತ್ರೈತಾಯುಗದಲ್ಲಿ ಪಾತ್ರ ಮಾಡೋಕ್ಕಾಗತ್ತೆ ಅಲ್ವಾ? ದೈವಿ ಪಾತ್ರ ಹೇಗೆ ಮಾಡೋಕ್ಕಾಗತ್ತೆ? ಅದೇ ಲಾಸ್ಟಲ್ಲಿ ಎಲ್ಲೋ ಒಂದು ಪ್ರಜೆನೋ ದಾಸದಾಸಿನೋ ಯಾವುದೋ ಒಂದು ಪದವಿ ತಗೊಂಡು ಪಾತ್ರ ಮಾಡಿ ದ್ವಾಪರ ಯುಗದಿಂದ ನಾರ್ಮಲ್ ಆಗಿ ಅಸುರಿ ಪಾತ್ರ ಮಾಡಬೇಕಾಗತ್ತೆ ರಾವಣನ ಒಂದು ಬಂಧನದಲ್ಲಿ. ಅದಕ್ಕೆ ಬಾಬಾ ತಿಳಿಸ್ತಾರೆ, ಆತ್ಮವನ್ನ ನೋಡಿ, ಆತ್ಮದ ಅಲ್ಲಿರುವ ಒಳ್ಳೆ ಪಾತ್ರವನ್ನ ನೋಡಿ, ಸುಖದ ಪಾತ್ರ ನೋಡಿ, ದೈವಿ ಪಾತ್ರ ನೋಡಿ, ಆದರೆ ರಾವಣನ ಪಾತ್ರ ನೋಡಬೇಡಿ. ಅದು ನಮ್ಮದಲ್ಲ. ಬಾಬಾರವರು ನಮಗೇನು ಕೊಟ್ಟಿದ್ದಾರೆ, ಬಾಬಾರವರ ಒಂದು ಗುಣ ಸಂಸ್ಕಾರ ರೂಪ ಏನಿದೆ ಅದನ್ನೇ ನಾವು ನೋಡಬೇಕು, ಅದನ್ನೇ ನಾವು ಧಾರಣೆ ಮಾಡ್ಕೋಬೇಕು, ಅದೇ ರೀತಿ ನಡ್ಕೋಬೇಕು, ನೋಡಬೇಕು, ದೃಷ್ಟಿ ವೃತ್ತಿ ಎಲ್ಲ ಅದೇ ರೀತಿ ಇರಬೇಕು ನಮ್ಮದು. ಇತರರು ಇವ್ರು ಹೀಗಿದ್ದಾರೆ, ಅವ್ರು ಆಗಿದ್ದಾರೆ ಅಂದರೆ ನಾನು ನನ್ನಲ್ಲೇ ಅದನ್ನು ಸಂಸ್ಕಾರವನ್ನು ತುಂಬ್ಕೋತಾ ಇದ್ದೀನಿ ಅಂತ ಅರ್ಥ. ಇವರು ಸ್ತ್ರೀ, ಇವರು ಪುರುಷ, ಈ ಲಿಂಗಭೇದದಲ್ಲೇ ಬರಬಾರದು ಅಂತ ಹೇಳ್ತಾರೆ ಬಾಬಾ. ಲಿಂಗಭೇದದಲ್ಲೇ ಬರಬಾರದು ಅಂತ ಹೇಳ್ತಾರೆ. ಆ ಒಂದು ಸ್ಮೃತಿಯಲ್ಲಿ ನಾನು ನೋಡ್ತಿರ್ತೀನಿ, ಇವರು ಸ್ತ್ರೀ ಆಗಿದ್ದಾರೆ, ಇವರು ಪುರುಷ ಆಗಿದ್ದಾರೆ, ಇವ್ರು ಒಳ್ಳೆಯವರು, ಇವ್ರು ಕೆಟ್ಟವರು, ಇವರಲ್ಲಿ ಅಂಥ ಗುಣ ಇದೆ, ಇವರಲ್ಲಿ ಇಂಥ ಗುಣ ಇದೆ. ಇದು ನಾವು ನೋಡ್ತಿದ್ದೀವಿ ಅಂದರೆ ಆ ದೇಹವನ್ನು ನೋಡುವಂತಹದ್ದು, ದೇಹದ ಒಂದು ಗುಣ, ದೇಹದ ಸಂಸ್ಕಾರವನ್ನು ನೋಡುವ ಅದೇ ಸಂಸ್ಕಾರವನ್ನು ನಾನು ತುಂಬ್ಕೋತಾ ಇದ್ದೀನಿ ಇಲ್ಲಿ ಅಂತ ಅರ್ಥ. ಅಂದರೆ ನಾವು ಇತರರನ್ನು ಯಾವ ದೃಷ್ಟಿ ಸ್ಮೃತಿಯಲ್ಲಿ ನಾವು ನೋಡ್ತೀವಿ ಅದರಲ್ಲಿ ನಾವು ಒಬ್ಬರಾಗ್ಬಿಡ್ತೀವಿ. ನಾವಿಲ್ಲ ಆ ರೀತಿ, ಅವ್ರು ಮಾತ್ರ ಆ ರೀತಿ ಇದ್ದಾರೆ ಅಂತ ನಾವು ನೋಡ್ತಿರ್ತೀವಿ. ಬಟ್ ನಾವು ನೋಡ್ತಿದ್ದೀವಿ ಅವರನ್ನು, ಆ ದೃಷ್ಟಿಯಲ್ಲಿ ಯೋಚನೆ ಮಾಡ್ತಿದ್ದೀವಿ, ಅವ್ರ ಬಗ್ಗೆ ಆ ರೀತಿ ನಾವು ತಿಳ್ಕೊಳ್ತಿದ್ದೀವಿ ಅಂದರೆ ಅದರಲ್ಲಿ ನಾವು ಒಬ್ಬರಾಗಿದ್ದೀವಿ ಅನ್ನೋದನ್ನು ನಾವು ಮರಿಬಾರದು. ಅದಕ್ಕೆ ಬಾಬಾ ಹೇಳ್ತಾರೆ, ಯಾರ ಅವಗುಣಗಳನ್ನು ನೋಡಬೇಡಿ ಅಂದರೆ, ಅವಗುಣಗಳು ಯಾರದ್ದು ಹೇಳಿ? ರಾವಣನದ್ದು. ಅದು ಬಲಹೀನ ಸಂಸ್ಕಾರ, ರಾವಣನ ಸಂಸ್ಕಾರ, ಅದು ರಾವಣನ ಪಾತ್ರ, ಅದನ್ನು ನೋಡಬೇಡಿ ಅಂತ ಅದಕ್ಕೆ ಬಾಬಾ ಹೇಳ್ತಾರೆ. ಅದು ನಮಗೆ ಅವಶ್ಯಕತೆ ಇಲ್ಲ ಈಗ. ಬಾಬಾರವರ ಗುಣ, ಅವರ ರೂಪ, ಅವರ ಸಂಸ್ಕಾರ, ಅವರ ಕರ್ತವ್ಯನೇ ನನ್ನದಾಗಿರಬೇಕು. ಯಾರದು? ಆತ್ಮ, ನಾನು, ನನ್ನದಾಗಿರಬೇಕು. ಮತ್ತೆ ನಾನು ಇತರರನ್ನು ನೋಡುವಾಗಲೂ ಸಹ ಅವರು ಆತ್ಮಗಳು, ನಿರಾಕಾರಿ, ಬಿಂದು, ಅವರ ಗುಣ, ಬಾಬಾ ಅಂದರೆ ಶಾಂತಿ ಸ್ವರೂಪ,
ಗುಣ, ಸಂಸ್ಕಾರ, ದೈವಿ ಸಂಸ್ಕಾರ. ದೈವಿ ಗುಣಗಳಿದ್ದಾವೆ ಅಲ್ವಾ, ದೈವಿ ಸಂಸ್ಕಾರನೇ ಇರುತ್ತೆ. ಅದೇ ಸಂಸ್ಕಾರ. ಅವರ ಕರ್ತವ್ಯನೂ ಸಹ ನಮ್ಮ ಸಮಾನನೇ ಇದೆ. ಅವರು ಸಹ ಶಾಂತಿಯನ್ನು ಕೊಡ್ತಾರೆ ಪ್ರತಿಯೊಬ್ಬರಿಗೂ, ಅವರು ಸಹ ಸುಖವನ್ನೇ ಕೊಡ್ತಾರೆ ಪ್ರತಿಯೊಬ್ಬರಿಗೂ. ಮತ್ತೆ ಅದೆಲ್ಲ ದೈವಿ ಸಂಸ್ಕಾರ ತಾನೆ. ಈ ದೃಷ್ಟಿಯಲ್ಲಿ ನಮ್ಮನ್ನು ನಾವು ತಿಳ್ಕೋಬೇಕು. ಬಾಬಾ ಯಾವ ರೀತಿ ಇದ್ದಾರೆ ಯೋಚನೆ ಮಾಡಬೇಕು, ನಾವು ಅದೇ ರೀತಿ ಇದೀವಿ ಅಂತ ನಾವು ಯೋಚನೆ ಮಾಡಬೇಕು. ಇತರರನ್ನು ನೋಡಿದಾಗ ಅದೇ ರೀತಿ ಇದ್ದಾರೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಆಗಲೇ ನಮ್ಮಲ್ಲಿ ಅವು ಧಾರಣೆ ಆಗೋದಕ್ಕೆ, ಆ ಸಂಸ್ಕಾರವನ್ನು ನಾವು ತುಂಬಿಕೊಳ್ಳೋಕ್ಕೆ ಸಾಧ್ಯ ಆಗೋದೇ ಆಗ. ಅವ್ರು ಯಾರೇ ಇರ್ಬೋದು, ನಿಮಿತ್ತ ಅಕ್ಕಂದರು ಅಣ್ಣಂದರು ಇರ್ಬೋದು, ಹೊರಗಡೆ ಇರೋ ಆತ್ಮಗಳಿರ್ಬೋದು, ಯಾರೇ ಇರ್ಬೋದು, ಪ್ರತಿಯೊಬ್ಬರೂ ಸಹ ಬಾಬಾರವರಿಗೆ ಮಕ್ಕಳೇ ಆಗಿದ್ದಾರೆ. ಬಾಬಾನೇ ನನ್ನ ಮಕ್ಕಳು ಅಂತಾರೆ, ಭೇದ ಭಾವ ನೋಡಲ್ಲ ಅಂದರೆ ನಾವ್ಯಾರು ಅಲ್ವಾ? ಭಗವಂತನೇ ನೋಡೋದಿಲ್ಲ. ಇವರು ಅಂದರೆ ನಮಗೆ ವಿದ್ಯೆಯನ್ನು ಕಲಿಸೋದಕ್ಕೆ ನಾವು ಅರ್ಧಕಲ್ಪದಿಂದ ನಾವು ಪಾಪಿಗಳು ನಾವು ಪಾಪ ಮಾಡಿಬಿಟ್ಟಿದ್ದೀವಿ ಅಂತ ಅನ್ಕೊಳ್ತಾ ನಾವು ಬಂದ್ಬಿಟ್ಟಿದ್ದೀವಿ. ಇದು ತಪ್ಪು, ಇದು ಸರಿ, ಇದರಲ್ಲೇ ನಾವು ಬಂದಿರೋದ್ರಿಂದ ನಾವು ಅದರಲ್ಲೇ ಇದೀವಿ. ಬಟ್ ಮುಳ್ಳನ್ನು ಮುಳ್ಳಿಂದನೇ ತೆಗಿಬೇಕಲ್ವಾ? ಅದರಿಂದ ಬಾಬಾ ನಾವು ಯಾವ ಒಂದು ಸ್ಮೃತಿಯಲ್ಲಿದ್ದೀವಿ ಅದೇ ಒಂದು ರೂಪದಲ್ಲೇ ನಮ್ಮನ್ನು ಅದರಿಂದ ಬಿಡಿಸ್ತಿದ್ದಾರೆ ನಮಗೆ. ಹೌದು, ನೀವು ಪತಿತರು ಅಂತ ಹೇಳಿಲ್ಲ ಅಂತ ನಾವು ಭಾವನೆ ಆಗೋದಿಲ್ಲ ಅಲ್ಲ. ಆದರೆ ಬಾಬಾ ಅದು ಯುಕ್ತಿ ಯೂಸ್ ಮಾಡ್ತಾರೆ, ಆಯ್ತಲ್ಲ. ಬಾಬಾರವ್ರಿಗೂ ಗೊತ್ತಿದೆ ಇದು ನಾಟಕ, ಇದು ಡ್ರಾಮಾ ಆಗಿದೆ, ಪ್ರತಿಯೊಬ್ಬರದ್ದು ಪಾತ್ರ ಆಗಿದೆ ಅಂತ ಗೊತ್ತಿದೆ. ಆದರೆ ಆ ರೀತಿ ಹೇಳಿಬಿಟ್ರೆ ಅವ್ರು ಎಲ್ಲಿ ತಯಾರಾಗ್ತಾರೆ, ಧಾರಣೆ ಮಾಡ್ಕೋತಾರೆ, ಕೇರ್ಲೆಸ್ ಮಾಡಿಬಿಡ್ತಾರೆ. ನಾವು ಪತಿತರು ಅನ್ಕೊಂಬಂದಿರೋದ್ರಿಂದ ನೀವು ಪತಿತರೇ ಅಲ್ಲ, ನೀವು ಪಾವನರು, ನೀವು ದೇವತೆಗಳು ಅಂದ್ಬಿಟ್ರೆ ಯಾರು ಪುರುಷಾರ್ಥ ಮಾಡ್ತಾರೆ? ಯಾರೂ ಮಾಡೋದಿಲ್ಲ. ನೀವು ಈ ರೀತಿ ಇದ್ದೀರಾ, ಈಗ ನೀವು ಈ ರೀತಿ ಆಗಬೇಕು, ಅದಕ್ಕೆ ಹೇಳ್ತಿದ್ದಾರೆ. ಅದನ್ನ ಅರ್ಥ ಮಾಡಿಸೋದಕ್ಕೆ ಹೇಳ್ತಾರೆ ಹೊರತು ನೀವು ಅದೇ ಅಂತ ಬಾಬಾ ಹೇಳೋದಿಲ್ಲ ಅಲ್ವಾ? ಯುಕ್ತಿ ಯೂಸ್ ಮಾಡ್ತಾರಷ್ಟೇ ತಿಳಿಸೋದಕ್ಕೆ, ನಮ್ಮನ್ನು ಪರಿವರ್ತನೆ ಮಾಡೋದಕ್ಕೆ. ಅದರಿಂದ ಪ್ರತಿಯೊಬ್ಬರೂ ಇಲ್ಲಿ ಪರಿವರ್ತನೆ ಆಗೋದಕ್ಕೆ ಬಂದಿದ್ದಾರೆ. ಅದು ನಾವಿರ್ಬೋದು, ಅದು ನೀವಿರ್ಬೋದು, ಅದು ಯಾರೇ ಇರ್ಬೋದು. ಯಾರೇ ಸಂಸ್ಕಾರಗಳನ್ನು ನೋಡಿದ್ರೂ ಸಹ, ನೋಡೋದಕ್ಕೆ ಹೋಗಬಾರ್ದು, ನೋಡಿದ್ರೂ ಸಹ ಯಾರು ಸಹ ಇವ್ರು ಈ ಥರ ಅವ್ರು ಆ ಥರ, ಮತ್ತೆ ಇವ್ರು ಯಾವತ್ತೂ ಪರಿವರ್ತನೆನೇ ಆಗೋದಿಲ್ಲ. ಬಾಬಾ ಪರಿವರ್ತನೆ ಮಾಡೋದಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂದರೆ ನಾವು ಇವ್ರು ಎಷ್ಟು ಹೇಳಿದ್ರು ಅಷ್ಟೇನೆ, ಇವ್ರು ಯಾವತ್ತೂ ಅಷ್ಟೇನೆ, ಇವ್ರ ಜನ್ಮದಲ್ಲಿ ಉದ್ಧಾರ ಆಗಲ್ಲ, ಇವ್ರ ಜನ್ಮದಲ್ಲಿ ಪರಿವರ್ತನೆ ಆಗಲ್ಲ ಅಂತ ನಾವೇ ಶಾಪ ಹಾಕ್ಬಿಡ್ತೀರಿ. ಸೆಲೆಕ್ಟ್ ಮಾಡಿರೋದು ಅವರು, ಪರಿವರ್ತನೆ ಮಾಡ್ತಿರೋದು ಅವರು, ಶಾಪ ಹಾಕೋದು ನಾವು. ನಮಗೆ ಪರಿವರ್ತನೆ ಮಾಡೋದಕ್ಕೆ ಅಧಿಕಾರ ಇಲ್ಲ, ಆ ಯೋಗ್ಯತೆ ನಮ್ಮಲ್ಲಿ ಇಲ್ಲ ಅಂದರೆ ಶಾಪ ಹಾಕುವಂಥ ಅಧಿಕಾರ ಯಾರು ಕೊಟ್ಟರು ಅಲ್ವಾ? ಇವ್ರು ಸರಿ ಇಲ್ಲ, ಇವರು ಪರಿವರ್ತನೆನೇ ಆಗೋದಿಲ್ಲ, ಇವ್ರು ಎಷ್ಟು ಹೇಳಿದ್ರು ಅಷ್ಟೇನೆ ಅಂತ ನಾವು ಹೇಳ್ತಿದ್ದೀವಿ ಅಂದರೆ ಬಾಬಾರವ್ರಿಗಿಂತ ದೊಡ್ಡವರ ನಾವು? ಬಾಬಾವರು ನಾನು ಪರಿವರ್ತನೆ ಮಾಡ್ತೀನಿ ಅಂತ ಸೆಲೆಕ್ಟ್ ಮಾಡ್ಕೊಂಡಿರೋವಾಗ ಇವ್ರು ಆಗೋದೇ ಇಲ್ಲ ಅಂತ ನಾವು ಹೇಳ್ತೀವಿ ಅಂದರೆ ಬಾಬಾರವ್ರಿಗಿಂತ ದೊಡ್ಡವರಾಗಿದ್ದೀವ ನಾವು? ಇಲ್ಲ ಅಲ್ವಾ? ಅದರಿಂದ ಬಾಬಾರವರ ಒಂದು ಆಯ್ಕೆ, ಬಾಬಾರವರ ಒಂದು ಸೆಲೆಕ್ಷನ್ ಏನಿದೆ ಅದಕ್ಕೆ ನಾವು ಗೌರವ ಕೊಡಬೇಕು, ಅದಕ್ಕೆ ನಾವು ರೆಸ್ಪೆಕ್ಟ್ಫುಲ್ ಆಗಿರಬೇಕು. ನಾವು ರೆಸ್ಪೆಕ್ಟ್ ಕೊಡಬೇಕು, ನಾವು ಅದಕ್ಕೆ ಮರ್ಯಾದೆ ಕೊಡಬೇಕು ಬಾಬಾರವರಿಗೆ. ಅವರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂದರೆ ಪರಿವರ್ತನೆ ಮಾಡೋದಕ್ಕೇನೆ. ಅದು ಒಂದೇ ಸರಿ ಯಾರು ಪರಿವರ್ತನೆ ಆಗೋದಿಲ್ಲ, ಸಮಯ ತಗೊಳುತ್ತೆ. ದಡ್ರು ಇರ್ತಾರೆ, ಬುದ್ಧಿವಂತರು ಇರ್ತಾರೆ. ಹೇಳಿದಾರಲ್ಲ, ಲಾಸ್ಟ್ ಕ್ಲಾಸಲ್ಲಿನೂ ಹೇಳಿದ್ದಾರೆ ಬಾಬಾ ಯಾವ್ಯಾವ ರೀತಿ ಪರಿವರ್ತನೆ ಮಾಡ್ತಾರೆ ಬಾಬಾ, ಮಾಯೆಯನ್ನು ಬಿಟ್ಟು ಮಾಡ್ತಾರೆ ಅನ್ನೋದೆಲ್ಲ ಹೇಳಿದ್ದಾರೆ ಅಲ್ವಾ? ಮಾಡ್ತಾರೆ ಅವರು, ಯಾವುದೋ ಒಂದು ರೂಪದಲ್ಲಿ ಪರಿವರ್ತನೆ ಮಾಡ್ತಾರೆ, ಅದು ಜವಾಬ್ದಾರಿ ಅವರದು. ಆದರೆ ಶುಭ ಭಾವನೆ ಇಡಿ, ಆದಷ್ಟು ಬೇಗ ಪರಿವರ್ತನೆ ಆಗುತ್ತೆ ಆತ್ಮ. ಬಾಬಾ ಪರಿವರ್ತನೆ ಮಾಡ್ತಾರೆ ಅನ್ನೋ ಶುಭ ಭಾವನೆ ಇಡಿ. ಪರಿವರ್ತನೆನೇ ಆಗೋದಿಲ್ಲ, ಇವ್ರು ಹೀಗೆ ಅವ್ರ ಹಾಗೆ ಅಂತ ಶಾಪ ಮಾತ್ರ ಹಾಕೋದಕ್ಕೆ ಹೋಗಬೇಡಿ. ಯಾಕೆಂದರೆ ಬಾಬಾ ಅಲ್ಲಿ ಪರಿವರ್ತನೆ ಮಾಡ್ತಾ ಇದ್ರೆ ಇಲ್ಲಿ ಶಾಪ ನಾವು ಆಗ್ತಾ ಇದ್ದೀವಿ ಅಂದರೆ ಬಾಬಾರವರ ಕಾರ್ಯದಲ್ಲಿ ನಾವು ವಿಘ್ನ ಆಗ್ಬಿಡ್ತೀವಿ. ಇದನ್ನು ನಾವು ನೆನ್ಪಿಟ್ಕೋಬೇಕು. ಬಾಬಾರವರ ಕಾರ್ಯದಲ್ಲಿ ನಾವು ವಿಘ್ನ ಆಗ್ಬಿಡ್ತೀವಿ. ಮತ್ತು ಅದರ ಹೊರೆ, ಆ ಪಾಪ ಎಷ್ಟಿರುತ್ತೆ ಮತ್ತು ಅದಕ್ಕೆ ಶಿಕ್ಷೆ ಎಷ್ಟಿರುತ್ತೆ ನಾವು ಯೋಚನೆ ಮಾಡಬೇಕಲ್ಲ. ಇತರರ ಅವಗುಣಗಳನ್ನು ನಾವು ನೋಡ್ತಿದ್ದೀವಿ ಅಂದರೆ
ಇತರರ ಬಗ್ಗೆ ನಾವು ಯೋಚನೆ ಮಾಡ್ತಿದ್ದೀವಿ ಕೆಟ್ಟದಾಗಿ ಅಂದರೆ ನಾವು ಅವರಿಗೆ ವಿಘ್ನ ಆಗ್ಬಿಡ್ತೀವಿ, ನಾವೇ ವಿಘ್ನ ಆಗ್ಬಿಡ್ತೀವಿ ಅವರಿಗೆ. ಅವ್ರ ಬಗ್ಗೆ ನಾವು ಕೆಟ್ಟದಾಗಿ ಯೋಚನೆ ಮಾಡ್ತಿದ್ದೀವಿ ಅಂದರೆ ಅವ್ರ ಪುರುಷಾರ್ಥದಲ್ಲಿ ಮುಂದೆ ಹೋಗೋದಕ್ಕಾಗೋದಿಲ್ಲ, ಅವರು ಪರಿವರ್ತನೆ ಆಗೋದಕ್ಕಾಗೋದಿಲ್ಲ. ನಮ್ಮ ಒಂದು ಸಂಕಲ್ಪಗಳೇ ಅವರಿಗೆ ವಿಘ್ನ ಆಗ್ಬಿಡತ್ತೆ. ಬಾಬಾ ಇದನ್ನ ಅವ್ಯಕ್ತವಾಣಿಯಲ್ಲಿ ಹೇಳಿದ್ದಾರೆ, ತಿಳಿಸಿದ್ದಾರೆ. ನೀವು ಅವರ ಅವಗುಣಗಳನ್ನ ಸ್ಮೃತಿ ಮಾಡ್ತಾ 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 ನೆನೆಸ್ಕೊಳ್ತಾ ವರ್ಣಿಸ್ತಾ ಅದೇ ಸ್ಮೃತಿಯಲ್ಲಿ ಅವ್ರನ್ನ ನೋಡ್ತಾ ನೋಡ್ತಾ ಅವರು ಪರಿವರ್ತನೆ ಆಗೋದ್ರಲ್ಲಿ, ಅವರು ಸಂಪಾದನೆಯಲ್ಲಿ ನೀವು ವಿಘ್ನ ರೂಪ ಆಗಬೇಡಿ ಅಂತ ಹೇಳಿದ್ದಾರೆ ಬಾಬಾ. ಯಾಕೆಂದ್ರೆ ನಾವು ಆ ಸಂಕಲ್ಪದ ವೈಬ್ರೇಷನ್ ಕಳಿಸ್ತಿರ್ತೀರಲ್ಲ, ಅವ್ರ ಅವಗುಣಗಳನ್ನ ಸ್ಮೃತಿ ಮಾಡ್ತಾ 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 ಸಂಕಲ್ಪಗಳ ವೈಬ್ರೇಷನ್ ಅವ್ರು ಕಳಿಸ್ತಿರ್ತೀವಿ, ಅವರೆಲ್ಲಿ ಪುರುಷಾರ್ಥ ಮಾಡ್ತಾರೆ? ಅವ್ರಿಗೆ ವಿಘ್ನ ಆಗ್ತಿರುತ್ತೆ ಆ ಸಂಕಲ್ಪಗಳ ವೈಬ್ರೇಷನ್ ಇಂದ. ಅವರಲ್ಲಿ ಇನ್ನೂ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಸಂಸ್ಕಾರ, ಮತ್ತೆ ಅವ್ರ ಪರಿವರ್ತನೆ ಆಗೋದಕ್ಕೆ ಎಲ್ಲಿ ಚಾನ್ಸ್ ಇರುತ್ತೆ? ನಾವೇ ಕಾರಣ ಆಗ್ಬಿಡ್ತೀವಿ. ಅದಕ್ಕೆ ಅವಗುಣಗಳನ್ನ ನೋಡಬೇಡಿ. ನೀವು ಯಾವ ರೀತಿ ಅವರನ್ನ ನೋಡಕ್ ಬಯಸ್ತೀರಾ ಅಲ್ವಾ? ನೀವು ಅವಗುಣ ನಿಮಗೆ ಇಷ್ಟ ಆಗ್ತಿಲ್ಲ, ಅದರಿಂದ ಅವಗುಣ ಇವ್ರು ಸರಿ ಇಲ್ಲ ಅವ್ರು ಸರಿ ಇಲ್ಲ ಅಂತ ನೀವು ಹೇಳ್ತಿದ್ದೀರಾ ಅಲ್ಲ, ಅವ್ರು ಸರಿ ಇರಬೇಕು ತಾನೇ. ಮತ್ತೆ ಸರಿಯಾಗಿ ಅವರನ್ನು ನೋಡಿ ಅದೇ ರೀತಿ ಅವ್ರ ಬಗ್ಗೆ ಯೋಚನೆ ಮಾಡಿ. ಅವರು ಬಾಬಾರವರ ಮಗು, ಬಾಬಾ ಸೆಲೆಕ್ಟ್ ಮಾಡ್ಕೊಂಡಿರೋ ಮಗು. ಅವರು ವಿಶೇಷ ರತ್ನ ಆಗಿದ್ದಾರೆ. ಬಾಬಾ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂದರೆ ಬಾಬಾರವ್ರಿಗೆ ಗೊತ್ತಿಲ್ಲದೆ ಇರೋದು ನಮಗೆ ಗೊತ್ತಿದೆಯಾ ಅವ್ರ ಬಗ್ಗೆ ಅಲ್ವಾ? ಬಾಬಾರವ್ರಿಗಿಂತ ದೊಡ್ಡವ್ರು ನಾವಾಗಿದ್ದೀವ? ಇಲ್ಲ ಅಲ್ಲ. ಬಾಬಾ ಸೆಲೆಕ್ಟ್ ಮಾಡ್ಕೊಂಡಿರೋದು, ಅವರಲ್ಲಿ ವಿಶೇಷತೆ ಇರುತ್ತೆ, ವಿಶೇಷ ಆತ್ಮ, ಅದಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ನಾವು ಈ ಒಂದು ದೃಷ್ಟಿಯಲ್ಲಿ ನೋಡಬೇಕು. ವಿಶೇಷತೆಗಳಿದ್ದಾವೆ ಆತ್ಮದಲ್ಲಿ, ಅದರಿಂದ ಬಾಬಾ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ವಿಶೇಷ ಆತ್ಮ ಅದು ಅಂತ ನೋಡಿದಾಗ ಅವಗುಣಗಳು ಎಲ್ಲಿ ಕಾಣುತ್ತೆ ನಮಗೆ? ಮತ್ತೆ ಆ ಆತ್ಮ ವಿಶೇಷವಾಗೇ ಉಳಿಯುತ್ತೆ, ವಿಶೇಷತೆಯನ್ನೇ ಧಾರಣೆ ಮಾಡ್ಕೊಳ್ಳುತ್ತೆ, ವಿಶೇಷತೆಗಳನ್ನೇ ಇತರರಿಗೆ ಹಂಚುತ್ತೆ, ಧಾರಣೆ ಮಾಡಿಸುತ್ತೆ ಕೂಡ. ಮತ್ತೆ ಅದು ಪುಣ್ಯ ಕಾರ್ಯ ಆಗತ್ತೆ. ನಾವು ಇತರರನ್ನ ಅವಗುಣಗಳನ್ನು ನೋಡೋದೇ ಅದು ಪಾಪ ಕಾರ್ಯ, ನಾವು ವಿಘ್ನ ರೂಪ ಆಗ್ಬಿಡ್ತೀವಿ. ಇವೆಲ್ಲ ಸೂಕ್ಷ್ಮವಾಗಿರುತ್ತೆ. ಇವೆಲ್ಲ ಕರ್ಮಗಳು, ಪಾಪಕರ್ಮಗಳು. ಅದರಿಂದನೇ ಪಾತ್ರ ನೋಡಬೇಡಿ, ದೇಹ ನೋಡಬೇಡಿ. ಯಾಕೆ ಹೇಳ್ತಾರೆ ದೇಹ ನೋಡಬೇಡಿ ಮಕ್ಕಳೇ, ದೇಹ ನೋಡಬೇಡಿ ಮಕ್ಕಳೇ, ಆತ್ಮ ಅಂತ ನೋಡಿ, ಆತ್ಮ ಅಂತ ನೋಡಿ. ಯಾಕೆ ಹೇಳ್ತಾರೆ? ದೇಹ ಅಂತ ನೋಡಿದ ತಕ್ಷಣ ನಮಗೆ ಹಳೆ ಸ್ವಭಾವ ಸಂಸ್ಕಾರ ಇಮರ್ಜ್ ಆಗ್ಬಿಡುತ್ತೆ. ಇವ್ರು ಸರಿ ಇಲ್ಲ ಅವ್ರು ಸರಿ ಇಲ್ಲ, ಅವ್ರು ಕೆಟ್ಟವರು ಇವ್ರು ಒಳ್ಳೆಯವರು, ಭೇದ ಭಾವ ಎಲ್ಲ ಬಂದ್ಬಿಡುತ್ತೆ. ಇಲ್ಲಿ ನಮಗೆ ಯಾರ ವಿಶೇಷತೆಯನ್ನು ನಾವು ನೋಡಿ ಹೊಗಳೋದು, ಇನ್ನೊಬ್ಬರ ಅಸಲಿ ಸಂಸ್ಕಾರವನ್ನು ನೋಡಿ ಬೈಯೋದು, ಇದು ನಮ್ಮಲ್ಲಿ ಇರಬಾರದು. ನೋಡಿದ ಮೇಲೆ ಎಲ್ಲರನ್ನೂ ವಿಶೇಷತೆಯಿಂದ ನೋಡಬೇಕು. ವಿಶೇಷತೆಯ ಕನ್ನಡಿಯನ್ನು ಹಾಕ್ಕೊಳ್ಳಿ ಅಂತ ಹೇಳ್ತಾರೆ. ಆ ಕನ್ನಡಕಗಳ ಮೂಲಕ ನೋಡಿ, ಆ ಕನ್ನಡಿ ಮೂಲಕ ನೋಡಿ, ವಿಶೇಷತೆ ಅನ್ನೋ ಕನ್ನಡಕ ಹಾಕ್ಕೊಳ್ಳಿ, ಆ ಕನ್ನಡಕದ ಮೂಲಕ ನೋಡಿ. ಪ್ರತಿಯೊಬ್ಬರು ವಿಶೇಷ ಆತ್ಮಗಳು, ವಿಶೇಷತೆ ಉಳ್ಳವರು ಅಂತಾನೆ ನೋಡಿ ಅಂತ ಹೇಳ್ತಾರೆ ಬಾಬಾ. ನಾವು ಯಾವ ರೀತಿ ನೋಡೋದಕ್ಕೆ ಬಯಸ್ತೀವಿ ಅವರನ್ನ, ಅದೇ ರೀತಿಯಲ್ಲಿ ನಾವು ಅವರನ್ನು ನೋಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ದೃಷ್ಟಿಯಂತೆ ಸೃಷ್ಟಿ ಅಂತ ಹೇಳ್ತಾರಲ್ಲ, ನಾವು ಎಂತಹ ದೃಷ್ಟಿ ಇಟ್ಕೊಳ್ತೀವೋ ಅಂತಹ ಸೃಷ್ಟಿನೇ ತಯಾರಾಗುತ್ತೆ ಅಂತ ಹೇಳ್ತಾರಲ್ಲ. ಅದೇ ನಾವು ಅವರನ್ನು ಯಾವ ದೃಷ್ಟಿಯಲ್ಲಿ ನೋಡ್ತೀವೋ ಅದೇ ರೀತಿ ಅವರು ತಯಾರಾಗ್ತಾರೆ ಕೂಡ. ಅದು ನಮ್ಮ ಕೈಯಲ್ಲಿದೆ. ಇಲ್ಲ ನಾವು ಅವಗುಣಗಳನ್ನು ನೋಡ್ತಿದ್ದೀವಿ, ಅವರು ಸರಿ ಇಲ್ಲ ಇವ್ರು ಸರಿ ಇಲ್ಲ, ಅಂಥವ್ರು ಇಂಥವ್ರು, ಅವ್ರು ಅದೇ ರೀತಿ ತಯಾರಾಗ್ತಾರೆ. ನಾವೇ ವಿಘ್ನ ಆಗ್ಬಿಡ್ತೀವಿ. ಅವರು ತಯಾರಾಗೋದಕ್ಕೂ, ಅವರು ವಿಶೇಷ ಆತ್ಮ ಆಗೋದಕ್ಕೂ ಕಾರಣ ನಾವೇ ಆಗಿರ್ತೀವಿ. ಅವರು ವಿಶೇಷತೆ ಇಲ್ಲದೆ ಅವರು ಅವಗುಣಗಳನ್ನ ನಾವು ನೋಡ್ತಿರ್ತೀವಲ್ಲ, ಅಸುರಿ ಅಂದ್ರೆ ಅಜ್ಞಾನಿಗಳು, ಇವ್ರು ಪತಿತರು ಅಂತ, ಆ ರೀತಿ ಅವ್ರು ಆಗೋದಕ್ಕೂ ನಾವೇ ಕಾರಣ ಆಗಿರ್ತೀವಿ. ಯಾಕಂದ್ರೆ ನಮ್ಮ ದೃಷ್ಟಿ ಆ ರೀತಿ ಇದೆ. ಅವರು ಹತ್ರ ಜಾಸ್ತಿ ಆಗೋದಕ್ಕೆ ಕಾರಣ ನಾವೇ ಆಗ್ಬಿಡ್ತೀವಿ. ಆ ಪಾಪದ ಹೊರೆನೂ ನಮ್ಮ ಮೇಲೇನೆ ಇರುತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ, ಇತರರ ದೇಹ ನೋಡಬೇಡಿ, ದೇಹದ ಸಂಸ್ಕಾರ ನೋಡಬೇಡಿ, ದೇಹದ ಗುಣ ನೋಡಬೇಡಿ, ದೇಹದ ಒಂದು ಪಾತ್ರವನ್ನ ನೋಡಲೇಬೇಡಿ. ಅರ್ಥ ಆಯ್ತಲ್ಲ? ದೇಹದ ಪಾತ್ರ ಅಂದ್ರೆ ದ್ವಾಪರ ಯುಗದಿಂದ ಸ್ಟಾರ್ಟ್ ಆಗುವಂತಹದ್ದು.
ಯಾಕೆಂದ್ರೆ ಸತ್ಯ ತ್ರೇತಾಯುಗದಲ್ಲಿ ದೇಹ ಇದ್ರೂ ಕೂಡ ಅಲ್ಲಿ ಆತ್ಮನೇ ಇರುತ್ತೆ, ಆತ್ಮದ ಸ್ಮೃತಿನೇ ಇರುತ್ತೆ, ಅದು ಲೆಕ್ಕಕ್ಕೆ ಬರೋದಿಲ್ಲ. ಅದು ಈಶ್ವರಿಯ ಪಾತ್ರ, ಈಶ್ವರಿಯ ಸಂಸ್ಕಾರ ಆಗಿರುತ್ತೆ. ಅದು ಇಲ್ಲಿ ದೇಹದ ಪಾತ್ರ ಅಂದ್ರೆ ದೇಹಾಭಿಮಾನದಲ್ಲಿ ಬಂದು ಮಾಡುವ ಪಾತ್ರ ಯಾವುದು? ದ್ವಾಪರ ಕಲಿಯುಗ. ಈ ಪಾತ್ರವನ್ನ ನೀವು ನೋಡಬೇಡಿ ಅಂತ ಹೇಳ್ತಿದ್ದಾರೆ. ಇವತ್ತು ಏನು ಬಾಬಾ ಪಾಯಿಂಟ್ಸ್ ಎಲ್ಲ ತಿಳಿಸಿದರೆ, ಇದು ಆಲ್ಮೋಸ್ಟ್ ಆಲ್ ನನಗೂ ಸಹ ಕೆಲವೊಂದು ಗೊತ್ತಿರಲಿಲ್ಲ, ನನಗೂ ಗೊತ್ತಿರಲಿಲ್ಲ. ಬಾಬಾ ಕ್ಲಾಸ್ ಮಾಡಿಸ್ತಿದ್ದಾರೆ, ಪ್ರತಿಯೊಂದು ಪಾಯಿಂಟ್ಸ್ ನನಗೂ ಸಹ ಅರ್ಥ ಮಾಡಿಸ್ತಿದ್ದಾರೆ ಯಾವ ರೀತಿ ಅಂತ. ನನಗೂ ಗೊತ್ತಿಲ್ಲ ಕೆಲವೊಂದು ಪಾಯಿಂಟ್ಸ್ ಬಾಬಾ ತಿಳಿಸ್ತಿದ್ದಾರೆ, ನನಗೂ ತಿಳಿಸ್ತಿದ್ದಾರೆ, ನಿಮಗೂ ಸಹ ತಿಳಿಸ್ತಿದ್ದಾರೆ. ಅಂದರೆ ಪಾತ್ರ, ದೇಹದ ಪಾತ್ರ ಅಂದಾಗ ನಾವು ದ್ವಾಪರ ಕಲಿಯುಗದ್ದು ಮಾತ್ರ ನಾವು ನೋಡಬೇಕಾಗತ್ತೆ. ಯಾಕಂದರೆ ದೇಹಾಭಿಮಾನದಲ್ಲಿ ಬಂದು ಮಾಡುವ ಪಾತ್ರ ದೇಹದ ಪಾತ್ರ ಯಾವುದು? ದ್ವಾಪರ ಕಲಿಯುಗದ್ದು, ಅದು ಅಸುರಿ ಪಾತ್ರ. ಆ ಪಾತ್ರದಲ್ಲಿ ಆ ಪಾತ್ರವನ್ನು ನೋಡಬೇಡಿ ಅಂತ ಹೇಳ್ತಾರೆ. ಪಾತ್ರವನ್ನು ನೋಡಬೇಡಿ ಅನ್ನೋದು ಗೊತ್ತಿತ್ತು ನಮಗೆ, ಆದರೆ ಯಾವ ಪಾತ್ರವನ್ನು ನೋಡಬಾರ್ದು ಅನ್ನೋದು ಗೊತ್ತಿರಲಿಲ್ಲ, ನನಗೂ ಗೊತ್ತಿರಲಿಲ್ಲ. ಆದರೆ ಬಾಬಾ ಇವತ್ತು ತಿಳಿಸ್ತಿದ್ದಾರೆ. ಸತ್ಯ ತ್ರೇತಾಯುಗದಲ್ಲಿ ಶರೀರ ಇದ್ರೂ ಕೂಡ ಅಲ್ಲಿ ಆತ್ಮದ ಸ್ಮೃತಿ ಇರುತ್ತೆ. ಆತ್ಮದ ಅಭಿಮಾನಿಯಾಗಿನೇ ಅಂದರೆ ಆತ್ಮದ ಸ್ಮೃತಿಯಲ್ಲೇನೆ, ಆತ್ಮದ ಗುಣ ಸಂಸ್ಕಾರಗಳಲ್ಲೇನೆ ಅವರು ಪಾತ್ರ ಮಾಡ್ತಿರ್ತಾರೆ. ದ್ವಾಪರ ಯುಗದಿಂದನೇ ಅವರು ದೇಹಾಭಿಮಾನದಲ್ಲಿ ಬಂದು ದೇಹದ ಒಂದು ಸಂಸ್ಕಾರದಲ್ಲಿ ಬಂದು ಪಾತ್ರವನ್ನು ಮಾಡೋದು ಅಲ್ವಾ. ಅದರಿಂದ ನಾವು ನೋಡಿದಾಗ ಆತ್ಮವನ್ನು ನೋಡಬೇಕು. ನೆನಪಿದೆಯಲ್ಲ, ಆತ್ಮದ ಗುಣ, ರೂಪ, ಸಂಸ್ಕಾರ, ಕರ್ತವ್ಯ. ಬಾಬಾರವರ ರೂಪ ನಿರಾಕಾರಿ, ಅವರ ಗುಣ ಗೊತ್ತಿದೆ, ಅವರ ಸಂಸ್ಕಾರ ಗೊತ್ತಿದೆ, ಅವರ ಕರ್ತವ್ಯನೂ ಗೊತ್ತಿದೆ, ವಿಶ್ವ ಕಲ್ಯಾಣ ಮಾಡುವಂಥದ್ದು ಅಲ್ವಾ. ಮತ್ತೆ ನಮ್ಮದು ಅದೇ ಆಗಿದೆ. ಮತ್ತೆ ನಾವು ಇತರರನ್ನ ನೋಡಿದಾಗೂ ಅದೇ ರೀತಿ ನೋಡಬೇಕು. ದ್ವಾಪರ ಕಲಿಯುಗದಲ್ಲಿ ಎಂಟ್ರಿನೇ ಆಗಂಗಿಲ್ಲ ನಮ್ಮ ಸ್ಮೃತಿಯಲ್ಲಿ, ದೃಷ್ಟಿಯಲ್ಲಿ, ವೃತ್ತಿಯಲ್ಲಿ. ಇದನ್ನ ನಾವು ಧಾರಣೆ ಮಾಡಬೇಕಾಗಿರುವಂತಹದ್ದು. ಯಾಕಂದ್ರೆ ನಾವು ಸತ್ಯತ್ರೇತಾಯುಗದಲ್ಲಿ ಹೋಗೋದರಿಂದ, ಸತ್ಯತ್ರೇತಾಯುಗದಲ್ಲಿ ಆತ್ಮದ ಒಂದು ಸಂಸ್ಕಾರ, ಅಲ್ಲಿ ಆತ್ಮಾಭಿಮಾನಿಯಾಗಿನೇ ಆತ್ಮದಲ್ಲಿ, ಆತ್ಮದ ಒಂದು ಸ್ಮೃತಿಯಲ್ಲಿನೇ ಅವರು ಅಲ್ಲಿ ಪಾತ್ರ ಮಾಡ್ತಾರೆ ಅನ್ನೋದು, ಅದನ್ನು ನಾವು ಇಲ್ಲಿ ಧಾರಣೆ ಮಾಡ್ಕೋಬೇಕಲ್ಲ. ಶರೀರದಲ್ಲಿ ಇದ್ರೂ ಕೂಡ ಆತ್ಮ, ಇಲ್ಲೇ ತಾನೇ ನಾವು ಅದನ್ನು ಸಂಸ್ಕಾರ ತುಂಬ್ಕೊತೀವಿ. ಮತ್ತೆ ದ್ವಾಪರ ಸತ್ಯತ್ರೇತಾಯುಗದಲ್ಲೂ ಅಷ್ಟೇನೆ, ಅವರು ಶರೀರದಲ್ಲಿ ಇದ್ರೂ ಕೂಡ ದೇವತಾ ಶರೀರದಲ್ಲಿ ಅದು ಕಂಚಿನ ಕಾಯ ಆಗಿರುತ್ತೆ ಅಂತ ಹೇಳ್ತಾರೆ ಆ ಶರೀರ ಅಲ್ವಾ. ಅಂದರೆ ಹೂಗಳ ಮೇಲೆ ಕಾಲಿಟ್ಟರೆ ಆ ಹೂ ನಲಗೋದೇ ಇಲ್ವಂತೆ, ಅಂದ್ರೆ ಅದು ನಲಗುತ್ತೆ ಅಂತಾರಲ್ಲ, ಆ ಥರ ಆಗೋದೇ ಇಲ್ವಂತೆ. ಆ ರೀತಿ ಇರುತ್ತಂತೆ ಶರೀರ, ಅಷ್ಟು ಹಗುರವಾಗಿರುತ್ತಂತೆ. ಕಂಚಿನ ಕಾಯ ಅಂತಲೂ ಸಹ ಹೇಳ್ತಾರೆ. ಅಷ್ಟು ನಿರೋಗಿಯಾಗಿರುತ್ತಲ್ಲ, ಅದಕ್ಕೆ ಅವ್ರ ಶರೀರದಲ್ಲಿ ಇದ್ರೂ ಕೂಡ ಅದರ ಒಂದು ಅಭಿಮಾನ ಇರೋದಿಲ್ಲ ಅವ್ರಿಗೆ, ಆತ್ಮದವೇ ಇರುತ್ತೆ ಅಲ್ಲಿ. ಮತ್ತೆ ಅದನ್ನು ನಾವು ಹೇಗೆ ದೇಹದ ಸಂಸ್ಕಾರ ಅಂತ ನಾವು ಹೇಳಕ್ಕೆ ಸಾಧ್ಯ, ದೇಹದ ಪಾತ್ರ ಅಂತ ನಾವು ಹೇಳಕ್ಕೆ ಸಾಧ್ಯ ಆಗುತ್ತೆ? ದ್ವಾಪರ ಕಲಿಯುಗದಲ್ಲೇ ನಾವು ದೇಹಾಭಿಮಾನಕ್ಕೆ ಬರ್ತೀವಿ, ಅಲ್ಲಿಂದ ನಮಗೆ ದೇಹದ ಪಾತ್ರ ಸ್ಟಾರ್ಟ್ ಆಗುತ್ತೆ. ಅಸುರಿ ಸಂಸ್ಕಾರ, ದೇಹದ ಸಂಸ್ಕಾರಗಳದ್ದು ಸ್ಟಾರ್ಟ್ ಆಗುತ್ತೆ. ಈಗ ನಾವು ಅದನ್ನು ನೋಡಬಾರದು. ನೋಡಿದ್ರೆ ಇವರು ಆತ್ಮಗಳು, ಆತ್ಮದ ಗುಣಗಳು ನೋಡಬೇಕು, ಫರಿಸ್ತೆ ರೂಪ ನೋಡಬೇಕು. ಈಗ ಬ್ರಾಹ್ಮಣಸೋ ಫರಿಸ್ತಾಸೋ ದೇವತಾ ಅಲ್ವಾ. ಇವಾಗ ಅದರ ಸ್ಮೃತಿನೇ ನಮ್ಮದು ಇರಬೇಕು, ಅದರ ರೂಪ ಅದೇ ರೀತಿ ನಾನು ಯೋಚನೆ ಮಾಡಬೇಕು. ನನ್ನನ್ನು ನಾನು ಇತರರು ನೋಡಿದಾಗೂ ಅದೇ ರೀತಿ. ಇದ್ರ ಬಗ್ಗೆನೂ ನನಗೆ ಗೊತ್ತಿರಲಿಲ್ಲ. ಬಾಬಾ ನೋಡಿ ಎಷ್ಟು ಸ್ಪಷ್ಟವಾಗಿ ನಮಗೆಲ್ಲರಿಗೂ ಸಹ ಅರ್ಥ ಮಾಡಿಸ್ತಿದ್ದಾರೆ ಅಲ್ವಾ. ಪ್ರತಿಯೊಂದೂ ಸಹ ಬಾಬಾ ಮುರುಳಿಗಳಲ್ಲಿ ತಿಳಿಸ್ತಾ ಬರ್ತಾರೆ. ಆದರೆ ನಾವು ಅದನ್ನು ಧಾರಣೆಯಲ್ಲಿ ತರೋದು ಕಡಿಮೆ ಆಗಿರುತ್ತೆ. ಧಾರಣೆಯಲ್ಲಿ ತರಬೇಕು ನಾವು. ಆತ್ಮ, ಆತ್ಮಿಕ ದೃಷ್ಟಿ, ವೃತ್ತಿ. ಆತ್ಮ ಅಂತ ಬಂದಾಗ ಪರಮಾತ್ಮ, ಆತ್ಮ ಅಂತ ಬಂದಾಗ ಪರಮಾತ್ಮ ಸ್ಮೃತಿ ಬಂದ್ಬಿಡುತ್ತೆ ಆಯ್ತಲ್ಲ. ಆತ್ಮದ ಗುಣಗಳು, ಆತ್ಮದ ಸಂಸ್ಕಾರಗಳು ಇದು ಇಮರ್ಜ್ ಆಗ್ಬಿಡ್ಬೇಕು. ಆತ್ಮ ಅಂದ ತಕ್ಷಣ ಪರಮಾತ್ಮ ಅಂದ ತಕ್ಷಣ ಪರಮಾತ್ಮನ ಸ್ಮೃತಿ ಇತರರನ್ನ ನೋಡಿದಾಗ ಆತ್ಮ. ಅದಕ್ಕೆ ಅಭ್ಯಾಸ ಮಾಡಿ ಅಂತರ್ಮುಖಿಗಳಾಗಿ. ಬಾಹರ್ಮುಖತೆ ಅಂದ್ರೆ ಏನು ಹೇಳಿ?
ನಾನು ಶರೀರದ ಹೆಸರು, ಶರೀರದ ಒಂದು ಕೆಲಸದ ಸಂಬಂಧಗಳು ಇದೇ ಇರುತ್ತೆ. ಆತ್ಮ ಅಂತಂದಾಗ ಆತ್ಮದ ಗುಣ, ಆತ್ಮದ ಸಂಸ್ಕಾರ, ಆತ್ಮಿಕ ಸಂಬಂಧ, ಸಹೋದರ ಸಂಬಂಧ, ಆತ್ಮಿಕ ತಂದೆ, ಆತ್ಮಿಕ ಗುಣಗಳು ಇವೆಲ್ಲವೂ ಸಹ ಇರುತ್ತೆ. ಅಂದ್ರೆ ನನ್ನ ಆತ್ಮ ಅಂದಾಗ ನನ್ನ ಗುಣ ಏನು, ನನ್ನ ಸಂಸ್ಕಾರ ಏನು, ನನ್ನ ಸ್ವರೂಪ ಏನು, ನನ್ನ ತಂದೆ ಯಾರು, ನನ್ನ ಮನೆ ಯಾವುದು ಅಲ್ವಾ? ನಾನು ಇದರಲ್ಲೇ ಮುಳುಗಿರ್ತೀನಿ. ನನ್ನಲ್ಲಿ ನಾನು, ನನ್ನ ತಂದೆ ನೆನಪಲ್ಲೇ ನಾನು ಮುಳುಗಿರ್ತೀನಿ. ಇದನ್ನು ನಾವು ಅಂತರ್ಮುಖತೆ ಅಂತ ಹೇಳ್ತೀವಿ ನಾವು. ಆಗ ನಾವು ಯಾರನ್ನೇ ಅಂತರ್ಮುಖಿಯಾಗಿದ್ದಾಗ ನಾವು ಯಾರನ್ನೇ ನೋಡಿದ್ರು ಕೂಡ ಅಂತರ್ಕಣ್ಣು ಅಂದ್ರೆ ಏನು ಹೇಳಿ, ಒಳಗಡೆ ಇರುವ ಕಣ್ಣು, ಆ ಕಣ್ಣು ಒಳಗಣ್ಣಿನಿಂದನೇ ನಾವೆಲ್ಲರನ್ನ ನೋಡ್ತಿರ್ತೀವಿ. ಆತ್ಮ ಅಂತ. ಇತರರನ್ನು ನಾವು ಅಂತರ್ಮುಖಿಯಾಗಿನೇ ನೋಡ್ತಿರ್ತೀವಿ. ಅವರು ಆತ್ಮ ಆಗಿದ್ದಾರೆ, ಅವರ ಗುಣ ಈ ರೀತಿ ಇದೆ, ಅವರ ಸಂಸ್ಕಾರ ಈ ರೀತಿ ಇದೆ, ದೈವಿ ಸಂಸ್ಕಾರ ಆಗಿದೆ, ದೈವಿ ಗುಣ ಆಗಿದೆ, ನಾವು ಇದನ್ನೇ ನೋಡ್ತಿರ್ತೀವಿ. ಅದಕ್ಕೆ ಬಾಬಾ ಅಂತರ್ಮುಖಿಗಳಾಗಿ ಅಂತ ಹೇಳ್ತಾರೆ. ಏನೇ ಕೆಲಸ ಕಾರ್ಯ ಮಾಡ್ತಿದ್ರು, ಶರೀರದಲ್ಲಿದ್ರು, ನಾವು ಆತ್ಮದ ಸ್ಮೃತಿಯಲ್ಲಿ ಅಂತರ್ಮುಖಿಗಳಾಗಿ, ನಾವು ಅಂತರ್ಮುಖಿ ಅಂದ್ರೆ ಆತ್ಮದ ಒಂದು ಸ್ಮೃತಿಯಲ್ಲೇ ಇರುವಂಥದ್ದು, ಗುಣದಲ್ಲೇ, ಆತ್ಮದ ಸ್ವಧರ್ಮದಲ್ಲೇ ಇರುವಂತಹದ್ದು. ಯಾರನ್ನೇ ನೋಡಿದ್ರು ಆತ್ಮ, ಅವರ ಸ್ವಧರ್ಮ, ಶಾಂತಿ ಇದೇ ರೀತಿ, ಅದೇ ದೃಷ್ಟಿ, ಅದೇ ವೃತ್ತಿ, ಅದೇ ಸಂಸ್ಕಾರ ಅದೇ ಇರುತ್ತೆ. ನಾವು ಈ ಒಂದು ಅಭ್ಯಾಸವನ್ನ ನಾವು ಜಾಸ್ತಿ ಮಾಡ್ಕೊಳ್ತಾ ಹೋಗ್ತೀವಿ ಅಂದ್ರೆ ಇದು ಈಸಿ ಆಗ್ಬಿಡುತ್ತೆ. ಇಷ್ಟೊತ್ತು ಹೇಳಿದ್ರಲ್ಲ ಬಾಬಾ, ಯಾವ ಪಾತ್ರ ನೋಡಬಾರ್ದು, ಯಾವ ಪಾತ್ರ ನೋಡಬೇಕು, ಆತ್ಮ ನೋಡ್ಬೇಕಾ, ಯಾವುದನ್ನ ನೋಡ್ಬೇಕು, ಪಾತ್ರ ನೋಡ್ಬೇಕಾ, ಇದೆಲ್ಲ ಏನೆಲ್ಲ ಹೇಳಿದ್ರಲ್ಲ, ಇದು ಬಾಬಾ ಹೇಳಿರೋ ರೀತಿ ಅದು ಈಸಿ ಆಗ್ಬಿಡುತ್ತೆ. ಫಸ್ಟು ನಾನು ಯಾರು, ನನ್ನ ತಂದೆ ಯಾರು, ಅವರ ಗುಣ ರೂಪ ಕರ್ತವ್ಯ ಏನು, ಸಂಸ್ಕಾರ ಏನು, ನನ್ನದು ಅದೇ ಆಗಿದೆ ಅನ್ನೋದ್ರ ಬಗ್ಗೆ ನಾವು ನೀಟಾಗಿ ಒಪ್ಕೋಬೇಕು. ಅದರಂತೆ ನಾವು ನಡ್ಕೋಬೇಕು. ಅದ್ರ ಮೇಲೆ ನಿಶ್ಚಯ ಇರಬೇಕು. ಹೌದು, ನಾನು ಇದೇ ರೀತಿ. ತಂದೆ ಅಂತಾನೆ ಮಗು, ಸಿಂಹದ ಮಗು ಸಿಂಹನೇ ಆಗುತ್ತೆ ಹೊರತು ಬೆಕ್ಕಾಗಕ್ಕೆ ಸಾಧ್ಯ ಇಲ್ಲ. ಇದನ್ನ ನಾವು ನೆನ್ಪಿಟ್ಕೋಬೇಕು ಅಲ್ವಾ? ಸಿಂಹದ ಮಗು ಸಿಂಹನೇ ಆಗತ್ತೆ. ಮತ್ತೆ ಪರಮಾತ್ಮ ಸರ್ವಶಕ್ತಿವಂತ, ಸರ್ವಗುಣಗಳ ಸಾಗರ ಅಲ್ವಾ? ಸುಖಕರ್ತ, ದುಃಖ ಹರ್ತ. ಅಂಥವರ ಮಕ್ಕಳು ನಾವು ಅವರ ಸಮಾನ ಅಲ್ಲದೆ ಬೇರೆ ಹೇಗೆ ಇರಕ್ಕೆ ಸಾಧ್ಯ ಅಲ್ವಾ? ಸಿಂಹ ಅಂದಮೇಲೆ ಸಿಂಹದ ಮಗು ಅಂದಮೇಲೆ ಭಗವಂತನ ಮಕ್ಕಳು. ಭಗವಂತ ಯಾವ ರೀತಿ ಇದೆ, ಮಕ್ಕಳು ಅದೇ ರೀತಿನೇ. ಆದರೆ ನಾವು ಪಾತ್ರದ, ಈ ದೇಹದ ಒಂದು ಪಾತ್ರದ ಸ್ಮೃತಿಯಲ್ಲಿ ಬಂದು ನಾವು ಆ ರೀತಿ ಆಗಿದ್ದೀವಿ ಅಷ್ಟೇ. ಅರ್ಥ ಆಯ್ತಲ್ಲ? ಆತ್ಮ ಅಂದಾಗ ನಾವೆಲ್ಲರೂ ಭಗವಂತನ ಮಕ್ಕಳು, ನಾವೆಲ್ಲ ಒಂದೇ ಆಗಿದ್ದೀವಿ. ಪಾತ್ರ ಅಂತ ಬಂದಾಗ ಅಲ್ಲಿ ಮತಭೇದಗಳು, ಲಿಂಗಭೇದಗಳು ಇವೆಲ್ಲ ಬರುತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ, ಇಲ್ಲಿ ಯಾವುದು ಜಾತಿ, ಕುಲ, ಮತ, ಭೇದ, ಭಾಷೆ ಇದ್ಯಾವುದೂ ಇಲ್ಲ. ಎಲ್ಲನೂ ಆತ್ಮಿಕ ಭಾಷೆ, ಆತ್ಮಿಕವಾಗಿನೇ ಎಲ್ಲನೂ ಸಹ. ರೂಪ ಆತ್ಮಿಕ ರೂಪ, ನಮ್ಮದು ಕುಲ ಈಶ್ವರೀಯ ಕುಲ ಅಲ್ವಾ? ಇವೆಲ್ಲನೂ ಬ್ರಾಹ್ಮಣ ಕುಲ, ಈಶ್ವರೀಯ ಕುಲ ನಾವೆಲ್ಲ ಹೇಳ್ತಿರ್ತೀವಲ್ಲ, ಇವೆಲ್ಲ ಇದಾಗಿದೆ ನಮ್ಮದು. ಈಗ ಹಸುರು ಇದೆ ಯಾವುದು ಜಾತಿ ಭೇದಗಳು, ಆ ಜಾತಿಗಳು, ಆ ಕ್ಯಾಸ್ಟ್ಗಳು ಅವೆಲ್ಲ ಬರೋದಿಲ್ಲ ಇಲ್ಲಿ ನಮಗೆ. ನಾವೆಲ್ಲರೂ ಒಂದೇ, ಒಬ್ಬ ತಂದೆ ಮಕ್ಕಳು ನಾವೆಲ್ಲರೂ ಸಹ. ಇದನ್ನು ನೆನಪಿಟ್ಕೋಬೇಕು ನಾವು. ಮತ್ತೆ ಏಕತೆ ನಾವು ಹೇಗೆ ತರೋದು, ಒಂದೇ ಧರ್ಮವನ್ನು ನಾವು ಹೇಗೆ ಸ್ಥಾಪನೆ ಮಾಡೋದು? ಬಾಬಾ ಒಂದೇ ಧರ್ಮ ಸ್ಥಾಪನೆ, ಒಂದೇ ಧರ್ಮ, ಎಲ್ಲಾ ಧರ್ಮಗಳು ವಿನಾಶ ಮಾಡಿ ಏಕ ಧರ್ಮ ಸ್ಥಾಪನೆ ಮಾಡ್ತಿದ್ದಾರೆ, ಆದಿ ಸನಾತನ ದೇವಿ ದೇವತಾ ಧರ್ಮ. ನಾವು ಆ ಧರ್ಮವನ್ನ ಸ್ಥಾಪನೆ ಮಾಡೋರಾಗ್ಬೇಕಾ? ಇಲ್ಲ ಆ ಜಾತಿ ಈ ಜಾತಿ ಅಂತ ಇದನ್ನು ಕೂಡ ನಾವು ಅದನ್ನ ಸ್ಥಾಪನೆ ಮಾಡೋರಾಗ್ಬೇಕಾ ನಾವು ಅಲ್ವಾ? ಇದು ದೈಹಿಕ ಧರ್ಮ ಅಲ್ಲ, ಆತ್ಮಿಕ ಧರ್ಮ ಇದು ಅಲ್ವಾ? ಅದರಿಂದ ನಾವು ಆತ್ಮಿಕವಾಗಿನೇ ನಾವು ನೋಡ್ಬೇಕಾಗತ್ತೆ, ಅಭ್ಯಾಸ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ದೇಹ ಅಂತ ಬಂದಾಗ್ಲೇನೆ ಇವೆಲ್ಲ ಜಾತಿ ಭಾಷೆ ಅದು ರೂಪಗಳು ಅವು ಒಳ್ಳೆಯವರು ಕೆಟ್ಟ ಎಲ್ಲ ಬಂದ್ಬಿಡುತ್ತೆ. ಆತ್ಮ ಅಂತ ಬಂದಾಗ ನಾವೆಲ್ಲ ಒಂದೇ, ಒಬ್ಬ ತಂದೆ ಮಕ್ಕಳು, ನಾವೆಲ್ಲರೂ ಒಂದೇ ರೀತಿ ಇದ್ದೀವಿ. ನಮ್ಮೆಲ್ಲರ ನಿಜ ಸಂಸ್ಕಾರ, ನಿಜ ಗುಣ ಎಲ್ಲವೂ ಶಾಂತಿ, ಪ್ರೀತಿ, ಸುಖ, ಆನಂದ ಎಲ್ಲವೂ ಆಗಿದೆ.
ಎಲ್ಲ ಒಂದೇ, ಎಲ್ಲರೂ ಒಂದೇ. ಯಾವಾಗ ನಾವು ಈ ದೃಷ್ಟಿ ಇರುತ್ತೆ ಆಗ ಒಂದೇ ಧರ್ಮ, ಏಕಧರ್ಮ ಸ್ಥಾಪನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ. ಇದೆಲ್ಲವನ್ನು ನಾವು ಯೋಚನೆ ಮಾಡಬೇಕು. ಅರ್ಥ ಆಯ್ತಲ್ಲ? ನಾವು ಯಾವುದನ್ನು ನೋಡಬೇಕು, ಯಾವುದನ್ನು ನೋಡಬಾರ್ದು. ಆತ್ಮವನ್ನು ನೋಡಬೇಕಾ, ಪಾತ್ರವನ್ನು ನೋಡಬೇಕಾ? ಪಾತ್ರವನ್ನು ನೋಡಿದ್ರೂ ಸಹ ನಾವು ಯಾವ ಪಾತ್ರವನ್ನು ನೋಡಬೇಕು, ಇದರ ಒಂದು ಸ್ಮೃತಿಯಲ್ಲಿ ನಾವು ಬರ್ತಾ ಇದರನ್ನು ನಾವು ಧಾರಣೆಯನ್ನು ನಾವು ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ನಾವು ಧಾರಣೆ ಮಾಡ್ಕೊಳ್ತಾ ಇತರರಿಗೂ ಸಹ ಧಾರಣೆಯನ್ನು ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಅಚ್ಚ. ಓಂ ಶಾಂತಿ.